ओम ज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। वासांसि जीर्णानि यथा विहाय नवानि गृह्णाति नरोपराणि, तथा शरीराणि विहाय जीर्णानि अन्यानि संयाति नवानि देहि। ಈ ಶ್ಲೋಕದ ಅರ್ಥ ಈ ರೀತಿ ಇದೆ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನು, ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಒಂದು ಸುಂದರವಾದ ಉದಾಹರಣೆ ಕೃಷ್ಣ ಕೊಡ್ತಾ ಇದ್ದಾನೆ. ಇಲ್ಲಿ ನಮ್ಮ ಶರೀರವನ್ನು ವಸ್ತ್ರಕ್ಕೆ ಹೋಲಿಸಿದ್ದಾನೆ. ಸೊ ಹೇಗೆ ನಮ್ಮ ಶರೀರ, ನಾವು ನಮ್ಮ ಶರೀರಕ್ಕೆ ಬಟ್ಟೆನ ಹಾಕೊಂತೀವಿ, ಅದೇ ರೀತಿ ಆತ್ಮ ಶರೀರವನ್ನು ಉಟ್ಕೊಂಡಿದೆ. ಶರೀರ ಕೂಡ ಒಂದು ಏನಂತಾರೆ ಬಟ್ಟೆ ತರ. ಕೆಲವೊಮ್ಮೆ ನಾವು ಕೆಂಪು ಬಟ್ಟೆ ಉಟ್ಕೊಂತೀವಿ, ನೀಲಿ ಬಣ್ಣದ ಬಟ್ಟೆ ಉಟ್ಕೊಂತೀವಿ, ಹಲವಾರು ವಿಧ ವಿಧದ ಬಟ್ಟೆಗಳನ್ನು ಉಟ್ಕೊಂತೀವಿ. ಅದೇ ರೀತಿ ಆತ್ಮ ಕೂಡ ಹಲವು ಬಗೆಯ ಶರೀರಗಳನ್ನು ಉಟ್ಕೊಳ್ಳುತ್ತೆ. 84 ಲಕ್ಷ ಪ್ರಕಾರದ ಬಟ್ಟೆಗಳಿದೆ, ಶರೀರಗಳಿದೆ. ಸೊ ಈ ಆತ್ಮ ತನ್ನ ಇಚ್ಛೆಗಳ ಪ್ರಕಾರ, ಇಚ್ಛೆಗಳ ಅನುಸಾರವಾಗಿ ಅದು ಬೇರೆ ಬೇರೆ ಬಟ್ಟೆಗಳನ್ನ ಉಟ್ಕೊಳ್ಳುತ್ತೆ. ಸೊ ಅದು ಒಂದು ಉದಾಹರಣೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಬಟ್ಟೆ ಹಳೇದಾದಾಗ, ಬಟ್ಟೆ ಜೀರ್ಣವಾದಾಗ, ಹಳೇದಾದಾಗ, ಹರಿದೋದಾಗ ಅದನ್ನು ಬಿಸಾಕಿ ಇನ್ನೊಂದು ಹೊಸ ಬಟ್ಟೆಯನ್ನು ಖರೀದಿಸಿ ನಾವು ಉಟ್ಕೊಂತೀವಿ. ಅದೇ ರೀತಿ ಈ ಶರೀರ ಕೂಡ ಜೀರ್ಣವಾದಾಗ, ಅಲ್ಲೆಲ್ಲ ಬಿದ್ದೋಗಿದೆ, ಕೂದಲೆಲ್ಲ ಬಿದ್ದೋಗಿದೆ, ಅಂಗಗಳೆಲ್ಲ, ಶರೀರದ ಎಲ್ಲ ಅಂಗಗಳು ನೋವು ಕೊಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ, ಕಣ್ಣು ಕಾಣ್ತಾ ಇಲ್ಲ, ಹೊಟ್ಟೆಯಲ್ಲಿ ಡೈಜೆಷನ್ ಜಠರಾಗ್ನಿ ಇಲ್ಲ. ಸೊ ಈ ರೀತಿ ಶರೀರ ವೀಕ್ ಆದಾಗ ಆತ್ಮ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುತ್ತೆ, ಇನ್ನೊಂದು ಹೊಸ ಶರೀರವನ್ನು ಸ್ವೀಕರಿಸುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ವಾಸ ಮೀನ್ಸ್ ವಸ್ತ್ರ, ವಸ್ತ್ರಗಳನ್ನು, ಜೀರ್ಣಾನಿ ಹಳೆಯದಾಗಿ ಹರಿದು ಹೋದ, ಜೀರ್ಣಾನಿ ಯಥಾ ಹೇಗೆ, ವಿಹಾಯ ತ್ಯಜಿಸಿ, ನವಾನಿ ಹೊಸ ವಸ್ತ್ರಗಳನ್ನು ಗೃಹಣಾತಿ ಸ್ವೀಕರಿಸುತ್ತಾನೋ. ನರಹ, ನರಹ ಅಂದ್ರೆ ಒಬ್ಬ ಮನುಷ್ಯ. ಅಪರಾಣಿ ಬೇರೆಯ, ತಥಾ ಅದೇ ರೀತಿ, ಶರೀರಾಣಿ ದೇಹಗಳನ್ನು, ವಿಹಾಯ ತೊರೆದು, ಜೀರ್ಣಾನಿ ಹಳೆಯ ಮತ್ತು ಅನುಪಯುಕ್ತವಾದ, ಅನ್ಯಾನಿ ಬೇರೆಯ, ಸಂಯಾತಿ ನಿಶ್ಚಯವಾಗಿ ಸ್ವೀಕರಿಸುತ್ತಾರೆ, ನವಾನಿ ಹೊಸದಾದವನ್ನು, ದೇಹಿ ದೇಹಗತನಾದವನು. ಸೊ ಇದೇ ಈ ಶ್ಲೋಕದ ಅರ್ಥ. ಓಕೆ, ಸೊ ನನ್ನ ಹಿಂದೆ ಯಾರಾದರೂ ಹೇಳ್ತೀರಾ? ಯಾರಾದರೂ ಒಬ್ರು ಅನ್ಮ್ಯೂಟ್ ಮಾಡಿ ನನ್ನ ಹಿಂದೆ ಶ್ಲೋಕವನ್ನು ಹೇಳಿ. ಯಾರು ಹೇಳಿಕ್ಕೆ ಇಚ್ಛೆ ಪಡ್ತೀರಾ? ನೀವು ಮೈಕ್ ಅನ್ಮ್ಯೂಟ್ ಮಾಡಬೇಕಾಗುತ್ತೆ. ಬೇರೆಯವರೆಲ್ಲ ತಾವು ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಬೇಕಿದ್ರೆ ವಿಡಿಯೋನ ಇಡ್ಬೋದು, ವಿಡಿಯೋನ ಇಟ್ಟು ನೀವು ಮ್ಯೂಟ್ ಮಾಡಿ ಶ್ಲೋಕನ ಉಚ್ಚಾರಣೆ ಮಾಡಿ. ಓಕೆ, ಇವತ್ತು ಯಾರು ಹೇಳಿಕ್ಕೆ ಇಚ್ಛೆ ಪಡ್ತೀರಾ ನನ್ನಿಂದ? ಬೇಗ ಬೇಗ ಕೈ ಎತ್ತಿ ಯಾರು. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಮುಂದೆ ಬರಬೇಕು, ಆಗ ಮಾತ್ರ ಶ್ಲೋಕೋಚ್ಚಾರಣೆ ಆಗಕ್ಕೆ ಸಾಧ್ಯ. ಹರೇ ಕೃಷ್ಣ ಪ್ರಭುಜಿ, ನಾನು ಹೇಳ ಪ್ರಭುಜಿ? ಹೇಳ್ಬೋದು ಹೇಳ್ಬೋದು.
ಮೋಸ್ಟ್ಲಿ ಬೇರೆಯವರೆಲ್ಲ ಸಂಕೋಚ ಪಡ್ತಾ ಇದ್ದಾರೆ. ಸಂಕೋಚ ಪಡಬಾರ್ದು. ಸಂಕೋಚ ಪಟ್ಟರೆ ಕಲಿಯಕ್ಕಾಗಲ್ಲ. ಸೊ ಕಲಿಬೇಕಂದ್ರೆ ಎಲ್ಲ ಸಂಕೋಚವನ್ನು ಬಿಟ್ಟು ಆದಷ್ಟು ಉತ್ಸಾಹದಿಂದ ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ವಾಸಾಂಸಿ ಜೀರ್ಣಾನಿ ಯಥಾ ವಿಧಾಯ. 3 ಸಲ ಹೇಳ್ಬೇಕಾಗುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಧಾಯ. ವಾಸಾಂಸಿ ಜೀರ್ಣಾನಿ ಯಥಾ ವಿಧಾಯ. ನವಾನಿ ಗೃಹ್ಣಾತಿ ನರೋಪರಾಣಿ. ನವಾನಿ ಗೃಹ್ಣಾತಿ ನರೋಪರಾಣಿ. ನವಾನಿ ಗೃಹ್ಣಾತಿ ನರೋಪರಾಣಿ. ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ. ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮೊದಲು ಎರಡು ಲೈನ್ ಕಂಪ್ಲೀಟ್ ಆಗಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಧಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಧಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. 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 ಸೊ ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಳದಲ್ಲೇ ನೀವು ಹೇಳ್ತಾ ಇರಿ, ಎಲ್ಲರೂ ಹೇಳ್ಬೇಕು. ಈಗ ಕಂಪ್ಲೀಟ್ ಶ್ಲೋಕವನ್ನು ಹೇಳೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಈಗ ಬೇರೆಯವರು ಕೂಡ ಅವಕಾಶ ಇದೆ, ತಾವು ಕೂಡ ಈ ಶ್ಲೋಕವನ್ನು ಉಚ್ಚಾರಣೆ ಮಾಡಬಹುದು. ಅನ್ಮ್ಯೂಟ್ ಮಾಡಿ ನೀವು ಉಚ್ಚಾರಣೆ ಮಾಡಿ. ಹರೇ ಕೃಷ್ಣ. ಹಾ, ಹರೇ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ, ಥ್ಯಾಂಕ್ ಯು. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಾ? ಮೈಕ್ ಅನ್ಮ್ಯೂಟ್ ಮಾಡಿಬಿಟ್ಟು ನೀವು ಶ್ಲೋಕೋಚ್ಚಾರಣೆ ಮಾಡಬೇಕು. ಇನ್ನು ಯಾರಾದ್ರೂ ಇಬ್ರು ಹೇಳಿ.
2 people. Okay, Pramila Mataji ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಸಾಂಸಿ ಜೀನಾನಿ ಯಥಾ ವಿಹಾಯ ನವಾಮಿ ಗೃಹಾಣಿ ನಮೋ. ಸಾರಿ ಗುರುಜಿ. ನವಾನಿ ಗೃಹಣಾತಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾಮಿ ಗೃಹಾಣಿ ಸರೋಹರಾಣಿ ತಥಾ ಶರೀರಾಣಿ ವಿಹಾಜಿ ಜೀರ್ಣಸ್ಯ ಅನ್ಯಾನಿ ಸಂಯಾತಿ ಜೀರ್ಣಾನಿ ಅನ್ಯಾನಿ ಸಂಯಾಂತಿ ನಮಾಮಿ ದೇಹಿ. ಸರಿಯಾ ಹೇಳಿಲ್ಲಲ್ರಿ? ಇನ್ನೊಂದ್ಸಲ ಟ್ರೈ ಮಾಡಿ. ಓಕೆ ಸರ್, ಅದು ಕಾಣಿಸ್ತಾ ಇಲ್ಲ ನನಗೆ. ಕಾಣ್ತಾ ಇಲ್ವಾ? ಝೂಮ್ ಮಾಡ್ತೀನಿ. ಒಂದೇ ಈಗ ಕಾಣ್ತಾ ಇದೆಯಾ? ಓಕೆ ಸ್ವಾಮೀಜಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಣಿ ಸರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾಂತಿ ನವಾನಿ ದೇಹಿ. ಈಗ ಪರವಾಗಿಲ್ಲ, ಇಂಪ್ರೂವ್ ಆಗ್ತಾ ಇದೆ. ನಮಸ್ತೆ ಗುರುಜಿ. Yes. I think Aarti Mataji want to say. Voice ಕೇಳ್ತಾ ಇಲ್ಲ. Okay, Vibha Adiga also wants to. Hare Krishna. Hare Krishna. Vasansi jeernani yata vihaya navani grahnati naroparaani tatha sharirani vihaya jeernan anyani sanyati navani dehi. Okay. Thank you. ಚೆನ್ನಾಗಿದೆ. ಓಕೆ, ತುಂಬಾ ಧನ್ಯವಾದ. ಈ ಶ್ಲೋಕವನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ 108 ಇಂಪಾರ್ಟೆಂಟ್ ಶ್ಲೋಕಾಸ್ ಲಿಸ್ಟ್ ಕಳಿಸಿದ್ದೆ ನಾನು ಲಾಸ್ಟ್ ಟೈಮ್. ಸೊ ಅದನ್ನ ನೀವು ಓದ್ತಾ ಇರ್ಬೋದು. ಅದು ಕನ್ನಡದಲ್ಲಿ ಏನೋ ಅನುವಾದ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಆದ್ಮೇಲೆ ಕನ್ನಡ ಕೂಡ ಕಳಿಸ್ತೀವಿ. ಓಕೆ, ಸೊ ನಾವು ಕಮಿಂಗ್ ಟು ದ ಕ್ವಶನ್ಸ್, ಪ್ರಶ್ನೆಗಳು. ನಿನ್ನೆ ಸುಮಾರು ಒಂದು 10-15 ಕ್ವಶನ್ಸ್ ಬಂದಿದೆ. ಸೊ ಇಲ್ಲೊಂದು ಪ್ರಶ್ನೆ ಇದೆ. ಜೀವನಾನುಭವವಾಗದೆ ಯಾವುದೇ ವಿಷಯ ಮನನವಾಗಲು ಸಾಧ್ಯವೇ ಬದುಕಿನಲ್ಲಿ? ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನುಡಿ ಇದು ಅತ್ಯಾಚಾರಕ್ಕೆ ಸೂಕ್ತವಾದ ಉದಾಹರಣೆ ಅಲ್ಲವೇ? ಇದಕ್ಕೆ ನಿಮ್ಮ ಉತ್ತರವೇನು? ಪ್ರಶ್ನೆ ಏನಂದ್ರೆ, ಜೀವನಾನುಭವ ಆಗದೆ ಯಾವುದೇ ವಿಷಯ ಮನನವಾಗಲು ಸಾಧ್ಯವೇ ಬದುಕಿನಲ್ಲಿ? ಆಕ್ಚುಲಿ ಸ್ವಲ್ಪ ಇಲ್ಲಿ ಇವರು ಜೇವರ್ಗಿ ಕಲಬುರ್ಗಿ ಅವರು ಕೇಳ್ತಾ ಇದ್ದಾರೆ. ಸೊ ಅವರು ಎಕ್ಸ್ಪೀರಿಯನ್ಸ್ ಆಗ್ಲಾರ್ದೆ, ಜೀವನದ ಅನುಭವ ಆಗ್ಲಾರ್ದೆ ಯಾವುದೇ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಆಕ್ಚುಲಿ 3 ಪ್ರಕಾರದ ಜನರಿದ್ದಾರೆ. 3 ಪ್ರಕಾರ ಈ ವ್ಯಕ್ತಿಗಳು ಈ ಸತ್ಯವನ್ನು ತಿಳ್ಕೊಬಹುದು. ಒಬ್ಬರು ಈ ಸತ್ಯಗಳನ್ನ ಕೇಳಿ ತಿಳ್ಕೊಂಡ್ಬಿಡ್ತಾರೆ, ಅವರು ಉತ್ತಮವಾದಂತಹ ಶಿಷ್ಯರು. ಕೆಲವೊಬ್ರು ಕೇಳ್ತಾರೆ, ಆದ್ರೆ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಅವರು ಅನುಭವ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ಇದು ಈ ರೀತಿ ಅಂತ. ಅದು 2ನೇ ಪ್ರಕಾರದ ಜನ. 3ನೇ ಪ್ರಕಾರದ ಜನರು ಕೇಳ್ತಾರೆ, ಅನುಭವಿಸ್ತಾರೆ, ಆದ್ರೂ ಕೂಡ ಅರ್ಥ ಆಗೋದಿಲ್ಲ ಅವ್ರಿಗೆ. ಯಾರು ಉತ್ತಮ ಶಿಷ್ಯರಿದ್ದಾರೆ ಅವರು ಫಸ್ಟ್ ಕೇಳ್ತಾರೆ, ಕೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ದುಃಖಾಲಯ ಶಾಶ್ವತ, ಜಗತ್ತು ದುಃಖಾಲಯ. ಸೊ ಜಗತ್ತು ದುಃಖಾಲಯ ಅಂತ ಕೇಳ್ತಾರೆ, ಮತ್ತೆ ನೋಡ್ತಾರೆ, ಅನುಭವಿಸದೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಈಗ ಇನ್ನೊಬ್ಬರ ಬೇರೆಯವರೆಲ್ಲ ಕಷ್ಟವನ್ನ ನೋಡಿ, ಈ ಜಗತ್ತಿನಲ್ಲಿರುವಂತ ವಿಪತ್ತುಗಳನ್ನ ನೋಡಿ ಅವರು ಖಚಿತವಾಗಿ ಅವರಿಗೆ ನಿಶ್ಚಯವಾಗುತ್ತೆ ಈ ಜಗತ್ತು ದುಃಖಾಲಯ ಅಂತ. ಸೊ ಅವರಿಗೆ ಅನುಭವ ಬೇಕಿಲ್ಲ, ಅವರು ಉತ್ತಮವಾದ ಶಿಷ್ಯರು.
ಎರಡನೇ ಪ್ರಕಾರದ ಜನ ಅವರು ಕೇಳ್ತಾರೆ, ಓಕೆ ಜಗತ್ತು ದುಃಖಾಲಯ ಅಂತ, ಆದ್ರೆ ಅವರಿಗೆ ದುಃಖಾಲಯ ಅಂತ ಅನ್ಸೋದಿಲ್ಲ. ಅವರು ಈ ಜಗತ್ತಿನಲ್ಲಿ ತುಂಬಾ ಸುಖ ಇದೆ, ಸುಖನ ಅನುಭವಿಸೋಣ ಅಂತ ಅವ್ರು ಪ್ರಯತ್ನ ಪಡ್ತಾರೆ. ಆದ್ರೆ ಯಾವಾಗ ಅನುಭವಿಸಕ್ ಸ್ಟಾರ್ಟ್ ಮಾಡ್ತಾರೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಜಗತ್ತಿನಲ್ಲಿ ಸುಖ ಇಲ್ಲ, ದುಃಖನೇ ಇದೆ ಅಂತ. ಸೊ ಕೇಳಿದಾಗ ಅನುಭವ ಅರ್ಥ ಆಗ್ಲಿಲ್ಲ, ಅನುಭವಿಸಿದಾಗ ಅವ್ರಿಗೆ ಅರ್ಥ ಆಯ್ತು. ಆದ್ರೆ ಇನ್ನೊಬ್ಬ ಪ್ರಕಾರದ ಜನ ಇದ್ದಾರೆ, ಅವರು ಮೂರ್ಖರು. ಅವರು ಕೇಳ್ತಾರೆ, ಅನುಭವಿಸ್ತಾರೆ, ಆದ್ರೂ ಕೂಡ ಸತ್ಯ ಅರ್ಥ ಆಗೋದಿಲ್ಲ. ಈ ಜಗತ್ತು ದುಃಖಾಲಯ, ನಾನು ಆತ್ಮ, ನಾನು ಈ ಶರೀರ ಅಲ್ಲ ಅಂತ ಅವ್ರಿಗೆ ತಿಳಿಯಂಗಿಲ್ಲ. ಸೊ ಈ ರೀತಿ 3 ಪ್ರಕಾರದ ಜನರಿದ್ದಾರೆ. ಸೊ ಯಾರು ಉತ್ತಮವಾಗಿದ್ದಾರೆ, ಅವು ಪುಣ್ಯವಂತರು, ಅವರು ಜಸ್ಟ್ ಕೇಳಿ ಕೂಡ ಅರ್ಥ ಮಾಡ್ಕೋಬಹುದು. ಅಷ್ಟೊಂದು ಪವರ್ ಇದೆ ಈ ಕೇಳುವ ಮಾರ್ಗದಲ್ಲಿ, ಶ್ರವಣ ಮಾರ್ಗದಲ್ಲಿ. ಅದಕ್ಕೆ ನಾವು ಉತ್ತಮ ಭಕ್ತರಿಂದ ಕೇಳಿದ್ರೆ ಆದಷ್ಟು ಬೇಗ ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ. ಅದೇ ಈ ಪ್ರಶ್ನೆಗೆ ಉತ್ತರ. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. One devotee is doing bad habits and good habits. What will Krishna give him result? ಸೊ ಇಲ್ಲಿ ದೀಕ್ಷಾ ಎಂ ಕಾಳೆ ಶಿವಮೊಗ್ಗದಿಂದ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಹಿಂದಿನ ಕ್ವಶನ್ ದೊಡ್ಡಪ್ಪ ಗೌಡ್ರು ಕೇಳಿದ್ರು, ದೊಡ್ಡಪ್ಪ ಗೌಡ ಬಿರಾದರ್ ಕಲಬುರ್ಗಿಯಿಂದ. ಇವತ್ತಿನ ಈಗ ನೆಕ್ಸ್ಟ್ ಕ್ವಶನ್ ದೀಕ್ಷಾ ಅವ್ರು ಕೇಳ್ತಾ ಇದ್ದಾರೆ. ಒಬ್ಬರು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಆದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಗುಡ್ ಅಂಡ್ ಬ್ಯಾಡ್ ಎರಡು ಮಾಡ್ತಾ ಇದ್ದಾರೆ. ಸೊ ಕೃಷ್ಣ ಅವ್ರಿಗೆ ಯಾವ ರೀತಿ ರಿಯಾಕ್ಷನ್ಸ್ ನ ಕೊಡ್ತಾನೆ ಅಂತ ಇವ್ರ ಪ್ರಶ್ನೆ. ಆಕ್ಚುಲಿ ನಾವು ನಮ್ಮ ಜೀವನದಲ್ಲಿ 3 ಪ್ರಕಾರದ ಕೆಲಸಗಳು ಮಾಡ್ತಾರೆ. ಒಂದು ಒಳ್ಳೆ ಕೆಲಸ, ಎರಡನೇದು ಕೆಟ್ಟ ಕೆಲಸ, ಇನ್ನೊಂದು 3ನೇದು ಭಕ್ತಿ ಕಾರ್ಯಗಳು. ಸೊ ಕೆಟ್ಟ ಕಾರ್ಯಗಳು ಮಾಡೋದ್ರಿಂದ ಕೆಟ್ಟ ರಿಯಾಕ್ಷನ್ಸ್ ಬರುತ್ತೆ, ಕಷ್ಟಗಳು ಬರುತ್ತೆ ಜೀವನದಲ್ಲಿ. ಸಪೋಸ್ ಯಾರಾದ್ರೂ ಸಿಗರೇಟ್ ಸೇರ್ತಾರೆ, ಸಿಗರೇಟ್ ಸೇದಾಗ ಅವ್ರಿಗೆ ಲಂಗ್ ಕ್ಯಾನ್ಸರ್ ಆಗುತ್ತೆ. ಯಾರಾದ್ರೂ ಕುಡಿಯೋ ಚಟ ಇದೆ, ಅವ್ರಿಗೆ ಲಿವರ್ ಕ್ಯಾನ್ಸರ್ ಆಗುತ್ತೆ, ರೈಟ್. ಸೊ ಡ್ರಗ್ಸ್ ತಗೊಂತಾರೆ, ಡ್ರಗ್ಸ್ ತಗೊಂಡಾಗ ಅವ್ರು ಹುಚ್ಚರಾಗ್ಬಿಡ್ತಾರೆ. ಸೊ ಈ ರೀತಿ ಜನರು ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತಾರೋ ಆ ರೀತಿ ಅವ್ರಿಗೆ ಪರಿಣಾಮ ಕೂಡ ಸಿಗುತ್ತೆ. ಆದ್ರೆ ಒಳ್ಳೆ ಕೆಲಸ ಯಾರು ಮಾಡ್ತಾರೋ, ಸಪೋಸ್ ದಾನ ಧರ್ಮ ತಪಸ್ಸೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡ್ತಾ ಇದ್ದಾರೆ, ಅವರು ಪುಣ್ಯವನ್ನ ಅರ್ಜನೆ ಮಾಡ್ತಾ ಇದ್ದಾರೆ. ಸೊ ಅವರು ಪುಣ್ಯವಂತರು. ಸೊ ಅವರಿಗೆ ಒಂದು ಸುಖ ಅನುಭವಿಸುವ ಒಂದು ಅವಕಾಶ ಮುಂದಿನ ಜನ್ಮದಲ್ಲಿ ಸಿಗುತ್ತೆ, ಭವಿಷ್ಯದಲ್ಲಿ ಸಿಗುತ್ತೆ. ಸೊ ಪಾಪ ಮಾಡಿದವರಿಗೆ ಕಷ್ಟ, ಪನಿಷ್ಮೆಂಟ್ ಸಿಗುತ್ತೆ. ಮತ್ತೆ ಯಾರು ಪುಣ್ಯ ಮಾಡ್ತಾರೆ ಅವರಿಗೆ ಸುಖ ಅನುಭವಿಸುವ ಒಂದು ಅವಕಾಶ ಭವಿಷ್ಯದಲ್ಲಿ ಸಿಗುತ್ತೆ. ಸೊ ಕಷ್ಟ ಮತ್ತೆ ಸುಖ ಎರಡು ಬರುತ್ತೆ. ಸುಖ ದುಃಖಗಳು ಪಾಪ ಪುಣ್ಯದಿಂದ ಬರುತ್ತೆ. ಸೊ ನಾವು ಮಾಡಿದ ಪಾಪಗಳನ್ನ ಪುಣ್ಯ ಮಾಡಿ ಕಳ್ಕೊಳಕ್ ಸಾಧ್ಯ ಇಲ್ಲ. ಸೊ ಪಾಪದ ಅಕೌಂಟ್ ಇಂದ ನಮ್ಗೆ ಕಷ್ಟಗಳು ಬರುತ್ತೆ, ಪುಣ್ಯದ ಅಕೌಂಟ್ ಇಂದ ನಮ್ಗೆ ಸುಖಗಳು ಬರುತ್ತೆ. ಸೊ ಎರಡು ಬೇರೆ ಬೇರೆ ಅಕೌಂಟ್. ಸೊ ಪಾಪ ಇಷ್ಟು ಮಾಡಿದರೆ ಇಷ್ಟು ಸುಖ ಇಷ್ಟು ದುಃಖ ಅನುಭವಿಸಲೇಬೇಕು. ಪುಣ್ಯ ಎಷ್ಟು ಮಾಡಿದರೆ ಇಷ್ಟು ಸುಖವನ್ನು ಅನುಭವಿಸಲೇಬೇಕು. ಸಪರೇಟ್ ಆಗಿ ಬರುತ್ತೆ. ಓಕೆ, ನಾನು ಇಷ್ಟು ಪಾಪ ಮಾಡಿದ್ದೀನಿ, ಈಗ ಇನ್ನೊಂದು ಜಾಸ್ತಿ ಪುಣ್ಯ ಮಾಡ್ತೀನಿ, ಆಗ ಪಾಪ ನಷ್ಟವಾಗಿ ಹೋಗುತ್ತೆ. ಇಲ್ಲ, ಆಗೋದಿಲ್ಲ. ಸೊ ಪುಣ್ಯ ಕೆಲಸಗಳಿಂದ ಪಾಪ ಕರ್ಮವನ್ನು ನಷ್ಟ ಮಾಡಕ್ ಆಗೋದಿಲ್ಲ. ಆದ್ರೆ 3ನೇ ಕಾರ್ಯಗಳಿದೆ, ಅದು ಭಕ್ತಿ ಕಾರ್ಯ. ಭಕ್ತಿ ಕಾರ್ಯಗಳನ್ನ ಮಾಡೋದ್ರಿಂದ, ಕೃಷ್ಣನ ನಾಮಸ್ಮರಣೆ, ಪೂಜೆ ಮತ್ತೆ ಕೃಷ್ಣಗೆ ಶರಣಾಗತಿ ಹೊಂದೋದ್ರಿಂದ ಅದು ಭಕ್ತಿ ಕಾರ್ಯ. ಅದು ಮಾಡೋದ್ರಿಂದ ಎಲ್ಲ ಕರ್ಮಗಳು ನಷ್ಟವಾಗುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣನಿಗೆ ಶರಣಾಗ್ಬಿಟ್ರೆ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸ್ತಾನೆ ಅಂತ ಕೃಷ್ಣದಲ್ಲಿ ಆಶ್ವಾಸನೆಯನ್ನ ಭಗವದ್ಗೀತೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಪಾಪಕ್ಕೆ ಕಷ್ಟಗಳು ಬರುತ್ತೆ, ಮತ್ತೆ ಪುಣ್ಯದಿಂದ ಸುಖಗಳು ಬರುತ್ತೆ, ಭಕ್ತಿಯಿಂದ ಕೃಷ್ಣನ ಪ್ರೇಮ ಪ್ರಾಪ್ತಿಯಾಗುತ್ತೆ. ಸೊ ಈ ರೀತಿ ಇದೇ ಇವರ ಪ್ರಶ್ನೆಗೆ ಉತ್ತರ. ಈಗ ಇನ್ನೊಂದು ಪ್ರಶ್ನೆ ಇದೆ, ರಾಮ್ ಕುಮಾರಿ ಪಿಳ್ಳ ಬೆಂಗಳೂರಿಂದ. ಈ ಪ್ರಶ್ನೆ 11ನೇ ಅಧ್ಯಾಯದಿಂದ, ವಿಶ್ವರೂಪ ದರ್ಶನ ಯೋಗ. 14ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನ ವಿಶ್ವರೂಪ ದರ್ಶನ
ದಿಂದ ಆಶ್ಚರ್ಯ ಮತ್ತೆ ಆನಂದ ಪಟ್ಟಿದ್ದಾನೆ. ಮತ್ತೆ 45ನೇ ಶ್ಲೋಕದಲ್ಲಿ ಮೊದಲು ಸಂತೋಷ ಅನಂತರ ಭೀತಿ ಹೊಂದಿದ್ದ ಅಂತ ನನಗೆ ಅರಿವಾಯಿತು. ಪ್ಲೀಸ್ ಎಕ್ಸ್ಪ್ಲೇನ್. ಸೊ ಇದು ಮೊದಲು ಹರ್ಷವಾಯ್ತು, ಆನಂದವಾಯ್ತು, ನಂತರ ಭಯ ಆಯ್ತು. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಅವನಿಗೆ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪ ದರ್ಶನ ನೋಡ್ಬೇಕಿತ್ತು. ಸೊ ಅದ್ಭುತವಾದ ವಿಭೂತಿಗಳನ್ನ 10ನೇ ಅಧ್ಯಾಯದಲ್ಲಿ ಕೇಳಿದ್ದ ಅರ್ಜುನ. ಆ ವಿಭೂತಿಗಳನ್ನ ನೋಡ್ಬೇಕು ಅಂತ ಇಚ್ಛೆ ಆಯ್ತು. ಸೊ ಆ ವಿಭೂತಿಗಳನ್ನ ನೋಡೋದಕ್ಕೆ ಕೃಷ್ಣಗೆ ಒಂದು ರಿಕ್ವೆಸ್ಟ್ ಕೊಡ್ತಾನೆ, ನೀವು ತೋರಿಸಿ ಅಂತ. ಆಗ ಕೃಷ್ಣ ತನ್ನ ವಿಭೂತಿಗಳನ್ನ ಎಲ್ಲ ತೋರಿಸ್ತಾನೆ. ಎಲ್ಲ ದೇವತೆಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತೆ ಹಲವಾರು ಗ್ರಹಗಳು ಎಲ್ಲವೂ ಅಲ್ಲಿ ಕಾಣುತ್ತೆ. ಸೊ ಆ ದೃಶ್ಯವನ್ನು ನೋಡಿ ಅವನಿಗೆ ಆನಂದ ಆಗುತ್ತೆ, ಅದ್ಭುತ ವಿಸ್ಮಯವಾಗುತ್ತೆ. ಆದ್ರೆ ವಿಶ್ವರೂಪ ತೋರಿಸಿದ ನಂತರ ಕೃಷ್ಣ ಕಾಲು ರೂಪವನ್ನು ತೋರಿಸ್ತಾನೆ. ಕಾಲು ರೂಪದಲ್ಲಿ ಈ ಎಲ್ಲಾ ಜಗತ್ತು ಸಂಹಾರ ಆಗ್ತಾ ಇದೆ, ಆ ರೀತಿ ದೃಶ್ಯ ಕಾಣುತ್ತೆ. ಸೊ ದ್ರೋಣ, ಭೀಷ್ಮ ಮತ್ತೆ ಎಲ್ಲ ಕೌರವರು, ಪಾಂಡವರು ಕೂಡ, ಅಂದ್ರೆ ಪಾಂಡವರ ಪಕ್ಷದಲ್ಲಿರುವ ಸೈನಿಕರು, 5 ಪಾಂಡವರನ್ನು ಹೊರತಾಗಿ ಎಲ್ಲರೂ ಆ ಕಾಲ ರೂಪದ ಬಾಯಿಯಲ್ಲಿ ಪ್ರವೇಶ ಮಾಡ್ತಾ ಇದ್ರು. ಆ ಬಾಯಿಯಿಂದ ಬೆಂಕಿ ಬರ್ತಾ ಇತ್ತು, ಮತ್ತೆ ಎಲ್ಲರ ಸಂಹಾರವಾಗ್ತಾ ಇತ್ತು. ಇದನ್ನ ನೋಡಿ ಅವರಿಗೆ ಭಯ ಆಗುತ್ತೆ. ಸೊ ಈ ಭಯ ಅರ್ಜುನನಿಗೆ ಭಯ ಆಗುತ್ತೆ. ಸೊ ಅದಕ್ಕೆ ಈ ಕಾಲರೂಪವನ್ನ ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಿಶ್ವರೂಪ ನೋಡ್ಬೇಕಂತ ಇಚ್ಛೆ ಆಗುತ್ತೆ, ಅದ್ರ ಕಾಲರೂಪ ಕೃಷ್ಣ ತೋರಿಸ್ಬಿಟ್ಟ. ಅದಕ್ಕೆ ಅರ್ಜುನ ಕೇಳ್ತಾನೆ, ಎಂತ ರೂಪ ಇದು? ಆಗ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷೇಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇವ ಪ್ರವೃತ್ತ. ಸೊ ನಾನು ಎಲ್ಲಾ ಲೋಕಗಳನ್ನ ಸಂಹಾರ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ, ಅದು ಕಾಲರೂಪ, ಕಾಲೋಸ್ಮಿ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನನಿಗೆ ಭಯ ಆಯ್ತು. ಈಗ ಇನ್ನೊಂದು ಪ್ರಶ್ನೆ. ಕರ್ಮ ಯೋಗ ಅಂಡ್ ಸನ್ಯಾಸ ಯೋಗ, how they are same and equal? Please explain it in simple way with some examples. ಅಧ್ಯಾಯ 5. ಸೊ ಸುಜನ್ ಅವರು ಕೇಳ್ತಾ ಇದ್ದಾರೆ ತುಮಕೂರಿಂದ, ಕರ್ಮಯೋಗ ಮತ್ತೆ ಸನ್ಯಾಸ ಯೋಗ ಅಂದ್ರೆ ಏನು? ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯದೇಕಂ ಏತಯೋರೇಕಂ ಬ್ರೂಹಿ ನಿಶ್ಚಿತನ್ಮೇ ಬ್ರೂಹಿ ಸುನಿಶ್ಚಿತಂ. ಸೊ ಅರ್ಜುನ ಪ್ರಶ್ನೆ ಮಾಡ್ದ 5ನೇ ಅಧ್ಯಾಯದ ಪ್ರಾರಂಭದಲ್ಲಿ, ಈ ಸನ್ಯಾಸ ಮತ್ತೆ ಕರ್ಮಯೋಗ ಎರಡರ ಬಗ್ಗೆ ಮತ್ತೆ ಹೇಳಿದೀಯಾ, ಆದ್ರೆ ಕರ್ಮ ಮಾಡುವಂತ ನನಗೆ ಹೇಳ್ತಾ ಇದೀಯಾ. ಸೊ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ದ ಅರ್ಜುನ. ಅದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾನ, ಎರಡೂ ಶ್ರೇಯಸ್ಕರವಾದದ್ದು. ಯಾವುದೇ ಒಂದು ಮಾರ್ಗವನ್ನ ತಗೊಳ್ಳೋದ್ರಿಂದ ನೀವು ಕರ್ಮಯೋಗ ಮಾಡು ಅಥವಾ ಸನ್ಯಾಸವನ್ನು ಮಾಡು, ಎರಡೂ ನಿನ್ಗೆ ಶ್ರೇಯವನ್ನು ಕೊಡುತ್ತೆ. ಆದ್ರೆ ಕರ್ಮಯೋಗ ಮಾಡುವುದು ಸರಳ. ನಾವು ಭಗವದ್ಗೀತೆ ತೋರಿಸ್ತೀನಿ ಈಗ. ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಶ್ರೇಯತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಬ್ರೂಹಿ ಸುನಿಶ್ಚಿತಂ, ನಿಶ್ಚಿತವಾಗಿ ಹೇಳಿ ಎರಡರಲ್ಲಿ ಯಾವುದು ಉತ್ತಮ ಅಂತ. ಸನ್ಯಾಸಂ ಕರ್ಮಣಾಂ. ನೆಕ್ಸ್ಟ್ ಶ್ಲೋಕದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆ ಕೃಷ್ಣ ಉತ್ತರ ಕೊಡ್ತಾನೆ, ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ಈ ಕರ್ಮ ಸನ್ಯಾಸ ಅಂದ್ರೆ ಕೆಲಸವನ್ನ ಬಿಟ್ಟು ಬಿಡೋದು, ಅದು ಕರ್ಮ ಸನ್ಯಾಸ. ಕೆಲಸ ಮಾಡದೆ ಕೇವಲ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಅಥವಾ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋದು ದೇವ್ರ ಮೇಲೆ, ಅದು ಸನ್ಯಾಸ. ಆದ್ರೆ ಕರ್ಮಯೋಗ ಅಂದ್ರೆ ನಾವು ಮಾಡ್ತಿರೋ ಕೆಲಸಗಳನ್ನೆಲ್ಲ ಕೃಷ್ಣನಿಗೆ ಸೇವೆಯಾಗಿ ಅರ್ಪಿಸೋದು, ಅದು ಕರ್ಮಯೋಗ. ಸಾಮಾನ್ಯ ಜನರಿಗೆ ಸನ್ಯಾಸ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರ ಹೃದಯದಲ್ಲಿ ಹಲವಾರು ವಾಸನೆಗಳಿರುತ್ತೆ, ಇಚ್ಛೆಗಳಿರುತ್ತೆ. ಆ ಇಚ್ಛೆಗಳು ಅವರಿಗೆ ಸುಮ್ಮನೆ ಕೂಡಕ್ಕೆ ಬಿಡೋದಿಲ್ಲ. ಅವ್ರು ಏನಾದ್ರೂ ಕೆಲಸ ಮಾಡ್ಲೇಬೇಕು. ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಒಂದು ರೀತಿ ವಿಚಲನೆ ಆಗುತ್ತೆ, ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ.
ಸೊ ಅದಕ್ಕೆ ಎಲ್ಲ ಸಾಮಾನ್ಯ ಜನರಿಗೆ ಇದು ಸನ್ಯಾಸ ಕಷ್ಟ ಆಗುತ್ತೆ, ಅದಕ್ಕೆ ಅವರಿಗೆ ಕರ್ಮಯೋಗವನ್ನು ರೆಕಮೆಂಡ್ ಮಾಡಿದ್ದಾರೆ. ಸೊ ಎರಡೂ ನಿಶ್ರೇಯಸಕರ ಉಭವು, ಎರಡರಿಂದಲೂ ಶ್ರೇಯಸ್ಸು ಸಿಗುತ್ತೆ. ಆದ್ರೆ ಎಲ್ಲ ಜನರಿಗೆ ಕರ್ಮಯೋಗ ವಿಶಿಷ್ಟತೆ, ಯಾಕಂದ್ರೆ ಅದು ತುಂಬಾ ಸರಳವಾಗಿದೆ ಮಾಡೋದಕ್ಕೆ. ಸಪೋಸ್ ನಾವು ಡೈಲಿ ತಿಂಡಿ ತಿಂತೀವಿ, ಅದನ್ನ ಬಿಡಕ್ಕಾಗಲ್ಲ. ಅದಕ್ಕೆ ಅದು ತಿಂಡಿಯನ್ನ ಅಥವಾ ಅಡಿಗೆಯನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದು, ಅದು ಕರ್ಮಯೋಗ ಆಯ್ತು. ನಮ್ಮ ಕರ್ಮವನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದೀವಿ. ಮನೆ ಮತ್ತೆ ಪರಿವಾರವನ್ನ ಪಾಲಿಸೋದಕ್ಕೆ ಕೆಲಸ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು. ಸೊ ಅದಕ್ಕೆ ಕೆಲಸ ಮಾಡ್ಬೇಕು ಹೊರಗಡೆ. ಸೊ ಆ ಕೆಲಸ ಫಲವನ್ನ, ಕರ್ಮ ಫಲವನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು. ಸೊ ಅದು ಕರ್ಮ ಯೋಗ ಆಗುತ್ತೆ. ಯಾವಾಗ ನಾವು ನಮ್ಮ ಕರ್ಮ ಕೃಷ್ಣನ ಜೊತೆ ಸೇರುತ್ತೋ, ಕೃಷ್ಣನಿಗೆ ಅರ್ಪಣೆ ಆಗುತ್ತೋ, ಅದು ಕರ್ಮ ಯೋಗ ಆಗುತ್ತೆ. ಬರೀ ಕರ್ಮ ಮಾತ್ರ ಯೋಗ ಆಗೋದಿಲ್ಲ, ಕರ್ಮ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದ್ರೆ ಅದು ಕರ್ಮಯೋಗ ಆಗುತ್ತೆ. ಸೊ ನೀವು ಸಪೋಸ್ ಟೀಚರ್ ಆಗಿದ್ದೀರಾ, ಪಾಠ ಮಾಡ್ತಾ ಇದ್ದೀರಾ, ಸಪೋಸ್ ಯಾವ್ದಾದ್ರು ಒಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಆಗಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಠ ಮಾಡ್ತಾ ಇದ್ದೀರಾ, ಅದರ ಜೊತೆ ನೀವು ಭಗವದ್ಗೀತೆಯ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ರೆ ಅದು ಕರ್ಮಯೋಗ ಆಗುತ್ತೆ. ಯಾಕಂದ್ರೆ ನೀವು ನಿಮ್ಮ ಪ್ರೊಫೆಷನ್, ನಿಮ್ಮ ಕೆಲಸವನ್ನ ನೀವು ಅದರಲ್ಲಿ ಕೂಡ ಕೃಷ್ಣನನ್ನು ತಗೊಂಡು ಬರ್ತಾ ಇದ್ದೀರಾ. ಸೊ ಆ ರೀತಿ ನಾವು ಎಲ್ಲ ಕಾರ್ಯಗಳಲ್ಲಿ ಕೃಷ್ಣನನ್ನ ಮಧ್ಯದಲ್ಲಿ ತಗೊಂಡು ಬರೋದಕ್ಕೆ ಪ್ರಯತ್ನ ಪಡಬೇಕು, ಅದು ಕರ್ಮಯೋಗ ಆಗುತ್ತೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾರು ನಿತ್ಯ ಸನ್ಯಾಸಿ? ಯೋನ ದ್ವೇಷ್ಟಿ ನ ಕಾಂಕ್ಷತಿ, ಯಾರು ದ್ವೇಷ ಮಾಡೋದಿಲ್ಲ, ಯಾವುದೇ ಕೆಲಸವನ್ನು ದ್ವೇಷ ಮಾಡೋದಿಲ್ಲ, ಮತ್ತೆ ಆಕಾಂಕ್ಷೆ ಇಟ್ಕೊಳ್ಳೋದಿಲ್ಲ. ನಿರ್ದ್ವಂದ್ವೋ ಹಿ ಮಹಾಬಾಹು, ಅವರು ಎಲ್ಲ ದ್ವಂದ್ವದಿಂದ ಮುಕ್ತರಾಗಿದ್ದಾರೆ. ಸುಖಂ ಬಂಧಾತ್ ಪ್ರಮುಚ್ಯತೆ, ಅಂತ ಒಬ್ಬ ವ್ಯಕ್ತಿ ಎಲ್ಲ ಬಂಧನಗಳಿಂದ ಮುಕ್ತನಾಗ್ತಾನೆ. ಸೊ ಯಾರು ಕರ್ಮ ಯೋಗವನ್ನ ಪರಿಪಾಲಿಸ್ತಾ ಇದ್ದಾರೆ, ತಮ್ಮ ಎಲ್ಲ ಕರ್ಮಗಳನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಾರೆ, ಅವರು ಕೂಡ ಒಂದು ರೀತಿಯ ಸನ್ಯಾಸಿ. ಯಾಕೆಂದ್ರೆ ಅವರು ಕರ್ಮ ಫಲವನ್ನ ಭೋಗಿಸ್ತಾ ಇಲ್ಲ, ಅವರು ಕರ್ಮ ಫಲಗಳನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಈಸ್ ಆಲ್ಸೋ ನಿತ್ಯ ಸನ್ಯಾಸಿ. ಸೊ ಅದೇ ಇದರ ಅರ್ಥ. ಮತ್ತೆ ಝೂಮ್ ಅಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ತಾವು ಕೂಡ ಕೇಳ್ಬೋದು. ಇಲ್ಲಿ ನಾನು ಸದ್ಯಕ್ಕೆ ಈ ಎಕ್ಸೆಲ್ ಶೀಟ್ ಇಂದ, ಈ ಗೂಗಲ್ ಫಾರ್ಮ್ ಇಂದ ಕ್ವಶನ್ಸ್ ತಗೊಂತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಓಕೆ, ಇದು ಪ್ರಶ್ನೆ ಇದೆ ಅಧ್ಯಾಯ 2 ಶ್ಲೋಕ 42 ಮತ್ತೆ 45ರಿಂದ. ಇದು ವೈಷ್ಣವಿ ಬೆಂಗಳೂರಿಂದ ಕೇಳ್ತಾ ಇದ್ದಾರೆ. In shloka 42 to 45, Krishna tells about Veda. He speaks against Veda in 42. Is he against Veda? Yeah. I'll open that shloka. So 2.42. Yamimam pushpitam vacha pravadanti avipaschitah Vedavadarata partha nanyadasti iti vadinah कामात्मान स्वर्ग परा जन्म कर्म फल प्रदां क्रिया विशेष बहुलां भोगैश्वर्य गतिं प्रति. ಸೊ ಇಲ್ಲಿ ವೇದಗಳಲ್ಲಿ ಕೆಲವೊಂದು ಕರ್ಮಕಾಂಡಿ ಉಪದೇಶಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಮಿಮಾಂ ಪುಷ್ಪಿತಾಂ ವಾಚ ಪ್ರವದಂತಿ ಅವಿಪಶ್ಚಿತ, ಯಾರು ಬುದ್ಧಿವಂತರಿಲ್ವೋ ಅವರು ವೇದಗಳಲ್ಲಿ ಕೊಟ್ಟಿರುವಂತಹ ಒಂದು ಸುಂದರವಾದ ವಾಕ್ಯಗಳನ್ನ ಮತ್ತು ಭೋಗ, ನಮಗೆ ಭೋಗ ಅವಕಾಶ ಕೊಡುವಂತಹ ಒಂದು ನಿಯಮಗಳನ್ನ ಅವರು ಪಾಲಿಸ್ತಾರೆ. ಸೊ ಅದನ್ನ ಕೃಷ್ಣ ಇಲ್ಲಿ ಖಂಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಇವರು ಈ ನಿಯಮಗಳನ್ನ ಪರಿಪಾಲಿಸಿ ಕಾಮಾತ್ಮಾನಃ ಸ್ವರ್ಗಪರ, ಸ್ವರ್ಗವನ್ನ ಭೋಗಿಸ್ಬೇಕು, ಸ್ವರ್ಗ ಸುಖವನ್ನು ಭೋಗಿಸ್ಬೇಕು ಅಂತ ಇಚ್ಛೆ ಪಡ್ತಾರೆ. ಕ್ರಿಯಾ ವಿಶೇಷ ಬಹುಲಾಂ, ವಿಶೇಷ ಕ್ರಿಯೆಗಳನ್ನು ಮಾಡ್ತಾರೆ, ಯಜ್ಞಗಳನ್ನು ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ. ಭೋಗ ಐಶ್ವರ್ಯ ಗತಿಂ ಪ್ರತಿ, ಅದು ತುಂಬಾ ಮುಖ್ಯವಾದದ್ದು, ಭೋಗ ಐಶ್ವರ್ಯ ಗತಿಂ ಪ್ರತಿ. ಸೊ ವೇದಗಳಲ್ಲಿ 3 ಪ್ರಕಾರದ ಉಪದೇಶಗಳಿದೆ: ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ.
ಕರ್ಮಕಾಂಡ ಅಂದ್ರೆ ಭೌತಿಕ ಭೋಗಗಳನ್ನ ಹೇಗೆ ಭೋಗಿಸ್ಬೇಕು ಅದರ ಬಗ್ಗೆ ಕೂಡ ವೇದದಲ್ಲಿ ಕೊಟ್ಟಿದ್ದಾರೆ. ಜ್ಞಾನಕಾಂಡ ಅಂದ್ರೆ ಆತ್ಮಜ್ಞಾನವನ್ನು ಹೇಗೆ ಬೆಳೆಸ್ಕೋಬೇಕು. ಉಪಾಸನೆ ಕಾಂಡ ಅಂದ್ರೆ ಕೃಷ್ಣನ ಉಪಾಸನೆ ಹೇಗೆ ಮಾಡ್ಬೇಕು. ಸೊ ಕರ್ಮಕಾಂಡ ಜ್ಞಾನಕಾಂಡೆ ಸಬ ವಿಷಯರ ಭಾಂಡ, ಇದೆಲ್ಲ ವಿಷಯ ಭಾಂಡ. ಇದನ್ನ ನಾವು ಭಕ್ತರು ಸ್ವೀಕರಿಸೋದಿಲ್ಲ. ಕೇವಲ ಭಕ್ತಿ ಅಥವಾ ಕೃಷ್ಣನ ಉಪಾಸನೆಯ ವಾಕ್ಯಗಳನ್ನು ಮಾತ್ರ ಅವರು ಸ್ವೀಕರಿಸ್ತಾರೆ. ಸೊ ಆ ಒಂದು ಏನು ಸೆಕ್ಷನ್ ಇದೆಯಲ್ಲ, ಕರ್ಮಕಾಂಡ ಒಂದು ಭಾಗ, ಅದನ್ನ ಕೃಷ್ಣ ಇಲ್ಲಿ ಖಂಡಿಸ್ತಾ ಇದ್ದಾನೆ. ಸೊ ಕೃಷ್ಣ ಅದನ್ನು ಖಂಡಿಸ್ತಾ ಇದ್ದಾನೆ. ಅದು ಅಂದ್ರೆ ಕೃಷ್ಣನೇ ಅದನ್ನ ಕೊಟ್ಟಿರೋದು, ವೇದಗಳ ರಚನೆ ಮಾಡಿದಾನೆ ಕೃಷ್ಣ. ಸೊ ಕೃಷ್ಣ ಅದನ್ನ ಯಾಕೆ ಕೊಟ್ಟ ಅಂತ ಒಂದು ಪ್ರಶ್ನೆ ಬರ್ಬೋದು. ಕೃಷ್ಣನೇ ಕೊಟ್ಟು ಕೃಷ್ಣನೇ ಖಂಡಿಸ್ತಾ ಇದ್ದಾನೆ, ಯಾಕೆ? ಸೊ ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದಂದ್ರೆ, ವೇದಗಳಲ್ಲಿ ಎಲ್ಲಾ ಪ್ರಕಾರದ ವಾಕ್ಯಗಳಿದೆ. ಎಲ್ಲರೂ ಉತ್ತಮ ಭಕ್ತಿಯ ಸ್ತರದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೃಷ್ಣ ಯಾರು ಯಾವ ಹಂತದಲ್ಲಿದ್ದಾರೆ ಆ ರೀತಿಯ ಒಂದು ನಿಯಮಗಳನ್ನ ಅವರಿಗೆ ಕೊಡ್ತಾನೆ. ಯಾರು ಅತಿ ಕೀಳು ಮಟ್ಟದ ಸ್ಥಳದಲ್ಲಿದ್ದಾರೆ, ಅವರು ಕೇವಲ ಭೋಗ ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ, ಸೊ ಅವರು ಪ್ರಾಮಾಣಿಕ ರೀತಿಯಲ್ಲಿ ಭೋಗಿಸುವ ಅವಕಾಶ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಅವರು ಕೂಡ ಶಾಸ್ತ್ರದ ನಿಯಮಗಳನ್ನ ಪರಿಪಾಲಿಸಿ ಭೋಗಿಸೋಕೆ ಅವಕಾಶ ಕೊಡ್ತಾ ಇದ್ದಾರೆ. ಯಾಕೆ? ಅವರು ಶಾಸ್ತ್ರಗಳ ನಿಯಮಗಳನ್ನ ಪರಿಪಾಲಿಸಿದ್ರೆ ದೆನ್ ಅವರು ಮತ್ತೆ ಪ್ರಗತಿ ಹೊಂದುತ್ತಾರೆ. ಯಾಕಂದ್ರೆ ಅವರು ಕೃಷ್ಣನ ಉಪದೇಶಗಳನ್ನ ಪರಿಪಾಲಿಸ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಕೂಡ ಭಗವದ್ಗೀತೆಯ ಉಪದೇಶಗಳನ್ನ ನಾವು ಅನುಸರಿಸಬೇಕು. ಆಗ ನಮಗೆ ಶ್ರೇಯಸ್ಸು ಸಿಗುತ್ತೆ. ನಾವು ಭಗವದ್ಗೀತೆಯನ್ನು ಓದಿ ಮತ್ತೆ ಕರ್ಮಕಾಂಡಿ ಕಾರ್ಯಗಳನ್ನು ಮಾಡೋದು ಬೇಕಿಲ್ಲ. ಸೊ ಉತ್ತಮ ಭಕ್ತರಿಗೆ ಈಗ ಭಗವದ್ಗೀತೆ, ಶ್ರೀಮದ್ ಭಾಗವತ ಪುರಾಣ, ಈ ರೀತಿ ಪುರಾಣಗಳಿದೆ. ಸೊ ಶಾಸ್ತ್ರಗಳಲ್ಲೂ ಕೂಡ 3 ಪ್ರಕಾರದ ಶಾಸ್ತ್ರಗಳಿದೆ: ತಾಮಸಿಕ, ರಾಜಸಿಕ ಮತ್ತೆ ಸಾತ್ವಿಕ. ತಾಮಸಿಕ ಶಾಸ್ತ್ರಗಳಲ್ಲಿ ತಾಂತ್ರಿಕ ಪೂಜೆ ಮಾಡೋದು ಅಥವಾ ಬಲಿ ಕೊಡುವುದು, ಆ ರೀತಿ ಕೆಲವೊಂದು ನಿಯಮಗಳು ಇದೆ. ಯಾಕಂದ್ರೆ ಕೆಲವರಿಗೆ ಮಾಂಸ ತಿನ್ನೋ ಇಚ್ಛೆ ಇರುತ್ತೆ, ಅವರಿಗೆ ಸ್ವಲ್ಪ ಬಲಿ ಕೊಡುವ ವಿಧಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ನಾವು ಪಾಲಿಸ್ಬೇಕಂತ ಇಲ್ಲ, ಅದನ್ನ ನಾವು ಪಾಲಿಸಬಾರ್ದು. ಯಾಕಂದ್ರೆ ಅವರು ಅದು ತುಂಬಾ ಕೀಳು ಮಟ್ಟದ ಚೇತನೆ ಇರುವವರಿಗೆ ಅದು ಅನ್ವಯವಾಗುತ್ತೆ. ರಾಜಸಿಕ ಶಾಸ್ತ್ರಗಳು ಇದೆ, ಅಲ್ಲಿ ರಜೋಗುಣದವರಿಗೆ ತಮ್ಮ ಭೌತಿಕ ಇಚ್ಛೆಗಳನ್ನ ಪೂರ್ಣಗೊಳಿಸೋದಕ್ಕೆ ನಿಯಮಗಳು ಕೊಟ್ಟಿದ್ದಾರೆ. ಮತ್ತೆ ಸಾತ್ವಿಕ ಗ್ರಂಥಗಳು ಕೂಡ ಇದೆ. ಶ್ರೀಮದ್ ಭಾಗವತ್ ಪುರಾಣ, ಭಗವದ್ಗೀತಾ, ವಿಷ್ಣು ಪುರಾಣ, ಇವೆಲ್ಲ ಸಾತ್ವಿಕ ಗ್ರಂಥಗಳು. ಸೊ ಈ ಗ್ರಂಥಗಳನ್ನ ಓದೋದ್ರಿಂದ ನಾವು ಕೃಷ್ಣ ಮತ್ತೆ ಕೃಷ್ಣನ ಅವತಾರಗಳಲ್ಲಿ ಭಕ್ತಿಯನ್ನ ಬೆಳೆಸ್ಕೋಬಹುದು. ಮತ್ತೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಅಲ್ಲಿ ನಿಯಮಗಳು ಕೂಡ ಕೊಟ್ಟಿದ್ದಾರೆ. ಸೊ ಸಾತ್ವಿಕ ಗ್ರಂಥಗಳನ್ನ ನಾವು ಓದಿ ಸಾತ್ವಿಕ ನಿಯಮಗಳನ್ನ ನಾವು ಪಾಲಿಸ್ಬೇಕು. ಸೊ ಅದೇ ಇದಕ್ಕೆ ಉತ್ತರ. ಸೊ ಕೃಷ್ಣ ಇಲ್ಲಿ ಖಂಡಿಸ್ತಾ ಇದ್ದಾನೆ. ಏನ್ ಖಂಡಿಸ್ತಾ ಇದ್ದಾನೆ? ಕರ್ಮಕಾಂಡ ನಿಯಮಗಳನ್ನ ಇಲ್ಲಿ ಖಂಡಿಸ್ತಾ ಇದ್ದಾನೆ. ಓಕೆ, ಇಲ್ಲಿ ಝೂಮ್ ಅಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ಮತ್ಸ್ಯ ಅವತಾರದ ಕಥೆ ಏನು ಅಂತ. ಸೊ ಸತ್ಯವ್ರತ ಅಂತ ಒಬ್ಬ ರಾಜ ಇದ್ದ. ಇದು ಸತ್ಯವ್ರತ ರಾಜ ಮಹಾನ್ ಭಕ್ತನಾಗಿದ್ದ. ಸೊ ಸತ್ಯವ್ರತ ರಾಜನಿಗೆ ಆನಂದವನ್ನು ಕೊಡೋದಕ್ಕೆ ಒಂದು ದಿನ ರಾಜ ಒಂದು ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದ. ಸ್ನಾನ ಮಾಡ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಮೀನು ಜಿಗಿದ್ ಬಿಡ್ತು. ಆ ಮೀನನ್ನ ಮತ್ತೆ ನೀರಲ್ಲಿ ಹಾಕ್ತಾನೆ, ಮತ್ತೆ ಜಿಗುತ್ತೆ. ಆಗ ಅವನು ಆಶ್ಚರ್ಯ ಆಗುತ್ತೆ, ಏನಿದು ಮೀನು ಈ ರೀತಿ ಜಿಗಿತಾ ಇದೆ ಪದೇ ಪದೇ ಅಂತ. ಆಗ ಮೀನು ಮಾತಾಡುತ್ತೆ ಕೂಡ, ದಯವಿಟ್ಟು ನನ್ನನ್ನ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಹಾಕಿ ಅಂತ. ಸೊ ಅದು ಮೀನನ್ನು ತಗೊಂಡೋಗಿ ಅವನ ಅರಮನೆಯಲ್ಲಿ ಒಂದು ಕುಂಡದಲ್ಲಿ ಹಾಕ್ತಾನೆ. ಆದ್ರೆ ತಕ್ಷಣ ಅದು ಮೀನು ದೊಡ್ಡದಾಗತ್ತೆ, ವಿಶಾಲ ರೂಪವನ್ನು ತಗೊಳುತ್ತೆ. ಸೊ ಅದು ಚಿಕ್ಕದಾಗತ್ತೆ, ಅದು ಕುಂಡ. ಸೊ ಅದನ್ನ ತಗೊಂಡು ಮತ್ತೆ ಒಂದು ನದಿಯಲ್ಲಿ ಹಾಕ್ತಾನೆ. ಆ ನದಿ ಕೂಡ ಚಿಕ್ಕದಾಗತ್ತೆ. ಮತ್ತೆ ಅದನ್ನ ತಗೊಂಡು ಒಂದು ದೊಡ್ಡ ಇದರ ಸಮುದ್ರದಲ್ಲಿ ಹಾಕ್ತಾನೆ, ಅದು ಕೂಡ ಚಿಕ್ಕದಾಗತ್ತೆ. ಆಗ ಅವನಿಗೆ ಅರಿವಾಗತ್ತೆ, ಅಯ್ಯೋ ಇದು ಸಾಧಾರಣ ಮೀನಲ್ಲ, ಇದು ಒಂದು ವಿಶೇಷವಾದ ಮೀನು. ಸೊ ಇದು ಸಾಕ್ಷಾತ್ ಕೃಷ್ಣನೇ ಅಂತ, ಸಾಕ್ಷಾತ್ ದೇವರೇ ಅಂತ ಅವನಿಗೆ ಅರ್ಥ ಆಗುತ್ತೆ. ಆಗ ಸತ್ಯವ್ರತ ರಾಜ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಮತ್ಸ್ಯಾವತಾರ ತನ್ನ ಅದ್ಭುತವಾದ
ಸುಂದರ ದರ್ಶನವನ್ನ ಸತ್ಯವ್ರತ ಮುನಿಗೆ ರಾಜನಿಗೆ ತೋರಿಸ್ತಾ ರಾಜನಿಗೆ ಹೇಳ್ತಾನೆ, ಈಗ ಕೆಲವು ಕ್ಷಣಗಳಲ್ಲಿ ಅಂದರೆ ಕೆಲವು ಸಮಯದ ನಂತರ ಒಂದು ಮಹಾನ್ ಪ್ರಳಯ ಆಗತ್ತೆ. ಆ ಪ್ರಳಯದಲ್ಲಿ ಎಲ್ಲಾ ಜೀವರಾಶಿಗಳು ಮುನಿಗಿ ಹೋಗುತ್ತೆ. ಆಗ ನೀನು ಒಂದು ಹಡಗಿನಲ್ಲಿ ಎಲ್ಲಾ ಜೀವರಾಶಿಯ ಬೀಜಗಳನ್ನ ಅದರಲ್ಲಿ ತಗೊಂಡು, ಎಲ್ಲಾ ಋಷಿಮುನಿಗಳನ್ನ ಆ ಹಡಗಿನಲ್ಲಿ ತಗೊಂಡು ನೀನು ಸಿದ್ಧನಾಗು. ಆಗ ನಾನು ಬಂದು ಆ ಹಡಗನ್ನ ರಕ್ಷಣೆ ಮಾಡ್ತೀನಿ, ಎಲ್ಲಾ ಬೀಜಗಳನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅದು ಮತ್ಸ್ಯಾವತಾರ. ಸೊ ಮತ್ಸ್ಯಾವತಾರ ಒಂದು ಸುಂದರವಾದ ಮೀನು, ಅದಕ್ಕೆ ಮೀನಿಗೆ ಒಂದು ಕೊಂಬು ಕೂಡ ಇತ್ತು ತಲೆ ಮೇಲೆ. ಸೊ ಆ ಕೊಂಬಿಗೆ ಒಂದು ಹಾವು ವಾಸುಕಿಯನ್ನ ಕಟ್ಟಿ ಆ ಹಡಗನ್ನ ರಕ್ಷಣೆ ಮಾಡ್ತಾರಂತೆ. ಸೊ ಮುಂದಿನ ಜನ್ಮದಲ್ಲಿ, ಮುಂದಿನ ಮನ್ವಂತರದಲ್ಲಿ, ಇದಾಗಿದ್ದು ಚಾಕ್ಷುಷ ಮನ್ವಂತರದಲ್ಲಿ ಈ ಕತೆ. ಹಿಂದಿನ ಮನ್ವಂತರ, ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ. ಸೊ ಈ ರಾಜ ಸತ್ಯವ್ರತನೇ ಈ ವೈವಸ್ವತ ಮನುವಾಗಿ ಬರ್ತಾನೆ, ಸೂರ್ಯದೇವನ ಮಗನಾಗಿ ಬರ್ತಾನೆ. ಮತ್ತೆ ಅವರು ಈಗ ವೈವಸ್ವತ ಮನುವಾಗಿದ್ದಾರೆ. ಅವರು ಆಡಳಿತವನ್ನ ಈ ಮನ್ವಂತರದಲ್ಲಿ ಮಾಡ್ತಾ ಇದ್ದಾರೆ. ಸಂಕ್ಷಿಪ್ತವಾದ ಇದು ಕತೆ. ಈ ಕತೆ ವಿವರವಾಗಿ ನೀವು ತಿಳ್ಕೊಬೇಕಂದ್ರೆ ನೀವು ಭಾಗವತ ಪುರಾಣವನ್ನು ಓದಿ. ಭಾಗವತ ಪುರಾಣದ ಐ ಥಿಂಕ್ 8ನೇ ಸ್ಕಂದದಲ್ಲಿ ಇದು ಬರುತ್ತೆ. ಸೊ ನೀವು ಅದನ್ನ ಡೀಟೇಲ್ ಆಗಿ ಅಲ್ಲಿ ಓದ್ಕೋಬಹುದು. 8ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿ ಈ ಕತೆ ಬರುತ್ತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಾನ್ ದೀಕ್ಷಾ ಎಂ ಕಾಳೆ ಅಂತ, 4th ಸ್ಟ್ಯಾಂಡರ್ಡ್. ಓ 4th ಸ್ಟ್ಯಾಂಡರ್ಡ್. ಪ್ರಭು ಪ್ರಭು ನಮಿಗೂ ವಾರಕ್ಕೊಂದ್ಸಲಿನಾದ್ರೂ ಕ್ಲಾಸು ಮತ್ತೆ ಭಜನ್ಸ್ ಎಲ್ಲ ಹೇಳ್ಕೊಡಿ ಪ್ರಭು. ಅಚ್ಚಾ, ಚಿಲ್ಡ್ರನ್ ಪ್ರೋಗ್ರಾಮ್ ನಡೀತಾ ಇದೆ ಸಪರೇಟ್ ಆಗಿ. ನೀವು ಆ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೋದು. ಆಗ್ತೀರಾ? ಅದಕ್ಕೆ ಸಪರೇಟ್ ಝೂಮ್ ಲಿಂಕ್ ಇದೆ. ಪ್ರಭು ಆ ಝೂಮ್ ಲಿಂಕ್ ನ ಕಳಿಸ್ತೀವಂತೆ. ಸೊ ಅದಕ್ಕೆ ಝೂಮ್ ಲಿಂಕ್ ಜಾಯ್ನ್ ಆಗಿ. ಮೋಹನ್ ಪ್ರಭು. ಓಕೆ, ಮೋಹನ್ ಪ್ರಭು ಇಸ್ ನಾಟ್ ಹಿಯರ್. ಸೊ ಆ ಒಂದು ನಂಬರ್ ಇದೆ, ಆ ನಂಬರ್ ನಾನು ಟೈಪ್ ಮಾಡ್ತೀನಿ. ಸೊ ಆ ನಂಬರ್ಗೆ ಫೋನ್ ಮಾಡಿ ಅವರು ಚಿಲ್ಡ್ರನ್ಸ್ಗೋಸ್ಕರ ಶ್ಲೋಕ ರಿಸೈಟೇಷನ್ ಮತ್ತೆ ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ಪ್ರಭು ಸರಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಈ ಚಾಟ್ ಅಲ್ಲಿ ಒಂದು ನಂಬರ್ ಹಾಕಿದೆ ನೋಡು, ಆ ನಂಬರ್ಗೆ ಫೋನ್ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಭಗವಂತನಿಗೆ ನವಿಲಿಗರು ಯಾಕೆ ತುಂಬಾ ಇಷ್ಟ? ಅದನ್ನು ಶಿರದಲ್ಲಿ ಇಟ್ಟುಕೊಳ್ಳಲು ಕಾರಣ ಏನು? ಇದು ಶಾಂತಮ್ಮ ಅವರು ಬೆಂಗಳೂರಿಂದ ಕೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ಅದೊಂದು ನವಿಲಿನ ಗರೆ, ಅದು ಪ್ರೇಮದ ಪ್ರತೀಕ. ಆ ಗರಿಯನ್ನ ಆಕ್ಚುಲಿ ಎಲ್ಲ ನವಿಲುಗಳು ಕೃಷ್ಣನಿಗೆ ಆನಂದವನ್ನು ಕೊಡೋದಕ್ಕೆ ನೃತ್ಯ ಮಾಡ್ತಾ ಇದ್ವು. ಕೃಷ್ಣ ಕೂಡ ಅದನ್ನು ನೋಡಿ ತುಂಬಾ ಆನಂದ ಪಟ್ಟ. ಅದರಲ್ಲಿ ಒಂದು ನವಿಲುಗಳ ರಾಜ, ಅವನು ಬಂದು ಕೃಷ್ಣನಿಗೆ ತನ್ನ ಒಂದು ನವಿಲಿನ ಗರಿಯನ್ನ ಅವರ ಪಾದಗಳಲ್ಲಿ ಇಟ್ಬಿಡ್ತಾನೆ. ನಾನು ನಿಮಗೆ ಏನು ಕೊಡೋಕ್ಕಾಗಲ್ಲ, ಇದು ನನ್ನ ಶ್ರೇಷ್ಠವಾದ ಒಂದು ಕೊಡುಗೆ, ಇದನ್ನೇ ತಗೊಳ್ಳಿ ಅಂತ. ಯಾಕಂದ್ರೆ ನವಿಲಿನ ಹತ್ರ ಸುಂದರವಾಗಿದ್ದೇನು ಅದರ ಗರಿ. ಸೊ ಅದನ್ನ ಕೊಟ್ಬಿಟ್ಟ. ಪ್ರೀತಿಯಿಂದ, ಭಕ್ತಿಯಿಂದ ಆ ನವಿಲು ಕೃಷ್ಣನಿಗೆ ಅರ್ಪಣೆ ಮಾಡ್ತು ಆ ಗರಿಯನ್ನ. ಆಗ ಕೃಷ್ಣ ಆ ಭಕ್ತಿಯಿಂದ ಅರ್ಪಣೆ ಮಾಡಿದಂತಹ ಗರಿಯನ್ನ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಕೃಷ್ಣನ ತಲೆ ಮೇಲೆ ನವಿಲಿನ ಗರಿ ಇದೆ. ಸೊ ಇದರ ಅರ್ಥ ಏನಂದ್ರೆ, ನಾವು ಕೃಷ್ಣನಿಗೆ ಏನಾದ್ರೂ ಭಕ್ತಿಯಿಂದ, ಪ್ರೀತಿಯಿಂದ ಅರ್ಪಣೆ ಮಾಡಿದ್ರೆ ಕೃಷ್ಣ ಅದನ್ನ ಒಪ್ಕೊಂತಾನೆ. ಕೃಷ್ಣ ಅದನ್ನ ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ. ಅದಕ್ಕೆ ಅತಿ ಉತ್ತಮವಾದ ಸ್ಥಳವನ್ನ ಕೊಡ್ತಾನೆ. ಸೊ ಅದೇ ಇದರ ಅರ್ಥ. ಮತ್ತೆ ನವಿಲು ಕೂಡ ಶುದ್ಧವಾದ ಒಂದು ಪಕ್ಷಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಪವಿತ್ರವಾಗಿದೆ ನವಿಲು. ಸೊ ಅದಕ್ಕೆ ಅದರ ಗರಿಯನ್ನ ಪೂಜೆಗೂ ಕೂಡ ಉಪಯೋಗ ಮಾಡ್ತಾರೆ. ಚಾಮರ ಮತ್ತೆ ಇದು ಚಾಮರ ಪ್ರಾಣಿಯ ಕೂದಲು ಮತ್ತೆ ಈ ನವಿಲಿನ ಗರಿ, ಈ ಎರಡನ್ನು ಮಾತ್ರ
ಅದು ಶುದ್ಧ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಅದನ್ನ ದೇವರ ಪೂಜೆಗೆ ಕೂಡ ಉಪಯೋಗ ಮಾಡ್ತಾರೆ. ಸೊ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ, ಪ್ಲೀಸ್ ಬ್ರೀಫ್ ಅಬೌಟ್ ಗರ್ಭೋದಕ್ಷಿ ವಿಷ್ಣು, ಕರ್ಣದಕ್ಷಿ ವಿಷ್ಣು, ಕ್ಷೀರದಕ್ಷಿ ವಿಷ್ಣು. ಇಟ್ಸ್ ಆನ್ ಫಸ್ಟ್ ಕ್ಯಾಂಟೋ. ಸೊ ಆಲ್ರೆಡಿ ನಾವು ನೀವು ಡೀಟೇಲ್ಸ್ ಬೇಕಂದ್ರೆ 7ನೇ ಅಧ್ಯಾಯ ಭಗವದ್ಗೀತಾ ಗೀತಾರಾಸಿ 7ನೇ ಅಧ್ಯಾಯದಲ್ಲಿ ನಾವು ಡೀಟೇಲ್ ಆಗಿ ಇದನ್ನ ವಿವರಣೆ ಮಾಡಿದೀವಿ. ಕಾರಣದಕ್ಷ ವಿಷ್ಣು ಅಂದ್ರೆ ಯಾರ ಶರೀರದಿಂದ ಎಲ್ಲಾ ಬ್ರಹ್ಮಾಂಡಗಳು ಉತ್ಪನ್ನವಾಗುತ್ತೆ ಅವರು ಕಾರಣದಕ್ಷ ವಿಷ್ಣು. ಅವರು ಕಾರಣ ಸಾಗರದಲ್ಲಿ ಮಲಗಿದ್ದಾರೆ. ಮತ್ತೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಗರ್ಭೋದಕ್ಷ ವಿಷ್ಣು ವಿಸ್ತಾರವಾಗಿ ಬ್ರಹ್ಮಾಂಡದ ಒಳಗಡೆಯ ಸೃಷ್ಟಿಯನ್ನು ನೋಡ್ಕೊಂತಾರೆ. ಬ್ರಹ್ಮಾಜಿಯ ಸೃಷ್ಟಿ ಮಾಡ್ತಾರೆ ಕಮಲದ ಹೂವಿನ ಮೇಲೆ. ಅವರ ನಾಭಿಯಿಂದ ಒಂದು ಕಮಲದ ಹೂ ಬರುತ್ತೆ, ಕಮಲದ ಹೂವಿನ ಮೇಲೆ ಬ್ರಹ್ಮಾಜಿ ಕೂತಿರ್ತಾರೆ. ಮತ್ತೆ ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ಅಣುವಲ್ಲಿ ಅವರು ಕ್ಷೀರದಕ್ಷ ವಿಷ್ಣು ಆಗಿ ವಿಸ್ತಾರವಾಗ್ತಾರೆ. ಸೊ ಅವರು ಪರಮಾತ್ಮ ಎಲ್ಲರ ಹೃದಯದಲ್ಲಿ ವಾಸಿಸಿ ಅವರೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ಸಾಕ್ಷಿಯಾಗಿದ್ದಾರೆ ನಮ್ಮೆಲ್ಲ ಕಾರ್ಯಗಳಿಗೆ. ಮತ್ತೆ ಅವರು ಉಪದೃಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮ ಇತಿ ಚಾಪಿಕ್ತೋ ದೇಹಸ್ಮಿನ್ ಪುರುಷ ಪರ, ಅವರು ಪರಮಾತ್ಮ. ಸೊ ಈ ರೀತಿ ಈ 3 ವಿಷ್ಣುಗಳಿಂದ ಈ ಎಲ್ಲ ಜಗತ್ತು, ಭೌತಿಕ ಜಗತ್ತು ಅದು ಸೃಷ್ಟಿ, ಸ್ಥಿತಿ ಮತ್ತೆ ಪ್ರಳಯ ಆಗ್ತಾ ಇದೆ. ಸೊ ಈ 3 ವಿಷ್ಣುಗಳನ್ನ ತಿಳ್ಕೊಂಡವರಿಗೆ ಮುಕ್ತಿ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಷ್ಣುವಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಯಥೋ ವಿದುಃ ಏಕಸ್ತು ಮಹತ ಸೃಷ್ಟಿ ದ್ವಿತೀಯಂ ತಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥೋ ತಾನಿ ಜ್ಞಾತ್ವಾ ವಿಮುಚ್ಯತೆ. ಈ 3 ವಿಷ್ಣುಗಳನ್ನ ತಿಳ್ಕೊಳ್ಳೋದ್ರಿಂದ ಒಬ್ರು ಮುಕ್ತರಾಗ್ತಾರೆ. ಸೊ ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ 3ನೇ ಸ್ಕಂದದಲ್ಲಿ ಕೂಡ ಬರುತ್ತೆ. ತುಂಬಾ ಡೀಟೇಲ್ ಆಗಿ ಬರುತ್ತೆ. 3ನೇ ಸ್ಕಂದದ ಅಧ್ಯಾಯಗಳನ್ನ ನೀವು ಓದಿದ್ರೆ ಈ 3 ವಿಷ್ಣುಗಳ ಒಂದು ಉಲ್ಲೇಖ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಹೌ ಮೆನಿ ಸ್ಪೀಶೀಸ್ ಆರ್ ದೇರ್? ಎಷ್ಟು ಲಕ್ಷ ಯೋನಿಗಳಿದೆ? 84 ಲಕ್ಷ ಯೋನಿಗಳಿದೆ. After our death we have to go through all these and then human form is given, asking. Okay, so ಪ್ರಶ್ನೆ ಏನಂದ್ರೆ ನಾವು ಸತ್ತ ಮೇಲೆ ಮತ್ತೆ ಎಲ್ಲ ಯೋನಿಗಳಲ್ಲಿ ಪ್ರಯಾಣ ಮಾಡಿ ಮತ್ತೆ ಇಲ್ಲಿಗೆ ಬರ್ಬೇಕಾ ಅಂತ ಪ್ರಶ್ನೆ. ಆಕ್ಚುಲಿ ಹಾಗೇನಿಲ್ಲ. ನಾವು ಮನುಷ್ಯ ಶರೀರದಿಂದ ನಾವು ಮತ್ತೆ ಪ್ರಾಣಿ ಶರೀರಕ್ಕೆ ನಮ್ಮ ಇಚ್ಛೆ ಪ್ರಕಾರ ನಾವು ಹೋಗ್ಬೋದು. ಆದರೆ ಪ್ರಾಣಿ ಶರೀರದಿಂದ ಮತ್ತೆ ನಾವು ಮೇಲೆ ಬರ್ತೀವಿ. ಜಸ್ಟ್ ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಸೊ ಜನರಲಿ ನಾವು ಮನುಷ್ಯ ಶರೀರದಲ್ಲಿ ಬರ್ಬೇಕಾದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿನಿಂದ ಈ ಭೌತಿಕ ಜಗತ್ತಿಗೆ ಬಂದಾಗ ಫಸ್ಟ್ ನಮ್ಗೆ ಮನುಷ್ಯ ಶರೀರನೇ ಸಿಗುತ್ತೆ. ಮೊದಲ ಯೋನಿ ಮನುಷ್ಯ ಯೋನಿ ಸಿಗುತ್ತೆ. ನಂತರ ನಮ್ಮ ಇಚ್ಛೆಗಳ ಅನುಸಾರ ನಮ್ಗೆ ಬೇರೆ ಬೇರೆ ಪ್ರಾಣಿಗಳ ಯೋನಿ ಸಿಗುತ್ತೆ. ಸೊ ಕೃಷ್ಣ ನಮ್ಗೆ ಮೊದಲೇ ಉತ್ತಮವಾದ ಒಂದು ಅವಕಾಶ ಕೊಡ್ತಾನೆ ಕೃಷ್ಣ ಲೋಕಕ್ಕೆ ಹಿಂತಿರುಗಿ ಬರೋದಕ್ಕೆ, ಮನುಷ್ಯ ಯೋನಿಯನ್ನು ಕೊಟ್ಟು. ಆದರೆ ಮನುಷ್ಯ ಯೋನಿಯಲ್ಲಿ ನಾವು ಈ ಗುಣಗಳ ಪ್ರಭಾವದಿಂದ, ಸಂಘದ ಪ್ರಭಾವದಿಂದ ನಾವು ದುರಾಸೆಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಮತ್ತೆ ನಾವು ತುಚ್ಛ ಯೋನಿಗಳಿಗೆ ಪತನವಾಗ್ತೀವಿ. ಮತ್ತೆ ತುಚ್ಛ ಯೋನಿಗೆ ಪತನವಾದಾಗ ಅಲ್ಲಿಂದ ಮತ್ತೆ ಗ್ರಾಜುವಲಿ ಎವಲ್ಯೂಷನ್ ಆಗಿ ನಾವು ಮತ್ತೆ ಮನುಷ್ಯ ಶರೀರಕ್ಕೆ ಬರ್ತೀವಿ. ಸೊ ಮನುಷ್ಯ ಶರೀರಕ್ಕೆ ಬಂದಾಗ ಅದನ್ನ ನಾವು ದುರುಪಯೋಗ ಮಾಡುವುದು. ಆದಷ್ಟು ನಾವು ಭಕ್ತಿಯಲ್ಲಿ ತೊಡಗೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಅದೇ ಮನುಷ್ಯ ಜನ್ಮದ ಒಂದು ಗುರಿ. ಪುರಂದರದಾಸರು ಕೂಡ ಹೇಳ್ತಾರಲ್ಲ, 84 ಲಕ್ಷ ಯೋನಿ ದಾಟಿಕೊಂಡು ಬಂತು ಈ ಶರೀರ. ಸೊ ನಾವು ಇಷ್ಟೊಂದು ಯೋನಿಗಳು ದಾಟ್ಕೊಂಡು ಬಂದಿದೀವಿ. ಮತ್ತೆ ಈ ಮನುಷ್ಯ ಯೋನಿಯಲ್ಲಿ ನಾವು ದುರಾಸೆಗಳನ್ನು ಪಟ್ಟರೆ ಮತ್ತೆ ಕೆಳಗೆ ಹೋಗ್ಬಿಡ್ತೀವಿ. ಅದಕ್ಕೆ ಆ ಒಂದು ರಿಸ್ಕ್ ಅನ್ನ ನಾವು ತಗೋಬಾರ್ದು. ಓಕೆ, ಇನ್ನೊಂದು ಪ್ರಶ್ನೆ ಬರ್ತದೆ, ಭಗವಂತನ ಬಗ್ಗೆ ತಿಳಿಸಬೇಕಿತ್ತು ಪ್ರಭು. ಯಾರಿಗೆ ತಿಳಿಸ್ಬೇಕಿತ್ತು? ಓಕೆ, ಕ್ವಶನ್ ಮೋಸ್ಟ್ಲಿ ಇನ್ಕಂಪ್ಲೀಟ್ ಆಗಿದೆ, ತಾವು ಕಂಪ್ಲೀಟ್ ಮಾಡ್ಬೋದು. ಭಗವದ್ಗೀತೆ ಯಾವಾಗ ನಿತ್ಯದಲ್ಲಿ ಓದಬೇಕು?
ಸೊ ಶೋಭಾ ಮಠಪತಿ ಅವ್ರು ಕೇಳಿದ್ದಾರೆ. ಆಕ್ಚುಲಿ ಭಗವದ್ಗೀತೆಯನ್ನ ನಾವು ನಿತ್ಯ ಓದಬೇಕು, ಡೈಲಿ. ಮತ್ತೆ ಡೈಲಿ ಅಟ್ಲೀಸ್ಟ್ ಬೆಳಿಗ್ಗೆ ಅಥವಾ ಸಂಜೆ ನಾವು ಓದಕ್ಕೆ ಪ್ರಯತ್ನ ಪಡ್ಬೋದು. ಸೊ ಡೈಲಿ ಓದ್ತಾ ಇದ್ರೆ ತುಂಬಾ ಲಾಭ. ಇನ್ಸ್ಟೆಡ್ ಆಫ್ ರೀಡಿಂಗ್ ಒಕೇಶನಲಿ ಡೈಲಿ ಓದ್ತಾ ಇದ್ರೆ ತುಂಬಾ ಲಾಭ ಆಗುತ್ತೆ. ಸೊ ಮಾರ್ನಿಂಗ್ ಇಸ್ ಬೆಸ್ಟ್, ಮಾರ್ನಿಂಗ್ ಆಗಲಿಲ್ಲ ಅಂದ್ರೆ ಈವ್ನಿಂಗ್ ಇಸ್ ಬೆಸ್ಟ್. ಸೊ ಚಾಣಕ್ಯ ಪಂಡಿತರು ಒಂದು ಶ್ಲೋಕ ಹೇಳ್ತಾರೆ, ಬುದ್ಧಿವಂತ ವ್ಯಕ್ತಿ ತಮ್ಮ ಕಾಲವನ್ನ ಹೇಗೆ ಕಳೀತಾನೆ ಅಂತ. ಪ್ರಾತಃ ಕಾಲೇ ದ್ಯೂತ ಪ್ರಸಂಗತಃ, ದೆನ್ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ, ದೆನ್ ರಾತ್ರೋ ಚೌರ ಪ್ರಸಂಗತಃ, ಕಾಲೋ ಗಚ್ಚತಿ ಧೀಮತ. ಬೆಳಗ್ಗೆ ದ್ಯೂತರ ಬಗ್ಗೆ, ಕಳ್ಳರ ಬಗ್ಗೆ ಅಥವಾ ಜೂಜಾಡೋರ ಬಗ್ಗೆ ಕೇಳ್ತಾನಂತೆ. ಮಧ್ಯಾಹ್ನ ಸ್ತ್ರೀಯರ ಬಗ್ಗೆ ಕೇಳ್ತಾನಂತೆ. ಮತ್ತೆ ರಾತ್ರಿ ಅವನು ಕಳ್ಳರ ಬಗ್ಗೆ ಕೇಳ್ತಾನಂತೆ. ಈ ರೀತಿ ಬುದ್ಧಿವಂತ ವ್ಯಕ್ತಿ ತನ್ನ ಕಾಲವನ್ನು ಕಳೀತಾನಂತೆ. ಇದೊಂದು ಒಗಟು. ಈ ಒಗಟನ್ನ ಯಾರಾದ್ರೂ ಬಿಡಿಸ್ಬೋದಾ? ಬೆಳಗ್ಗೆ ಜೂಜಾಟ, ಮಧ್ಯಾಹ್ನ ಸ್ತ್ರೀಯರ ಬಗ್ಗೆ ಕೇಳೋದು, ಮತ್ತೆ ರಾತ್ರಿ ಕಳ್ಳರ ಬಗ್ಗೆ ಕೇಳೋದು. ಎಂತ ಬುದ್ಧಿವಂತ ವ್ಯಕ್ತಿಯವನು? ಜೂಜಾಟ ಅಂದ್ರೆ ಬೆಳಿಗ್ಗೆ ಮಹಾಭಾರತ, ಗ್ಯಾಮ್ಲಿಂಗ್ ಮ್ಯಾಚ್. ಸೊ ಪಾಂಡವರು ಮತ್ತೆ ಕೌರವರ ಮಧ್ಯೆ ಆದಂತ ಒಂದು ಜೂಜಾಟ, ಮಹಾಭಾರತ, ಅದರಲ್ಲಿ ಭಗವದ್ಗೀತೆ ಬರುತ್ತೆ. ಸೊ ಅದ್ರ ಬಗ್ಗೆ ಅವನು ವಿಚಾರ ಮಾಡ್ತಾನೆ. ಮಧ್ಯಾಹ್ನ ಸ್ತ್ರೀಯರ ಬಗ್ಗೆ ವಿಚಾರ ಮಾಡ್ತಾನೆ. ಸ್ತ್ರೀಯರು ಯಾರು? ಕೌಶಲ್ಯ, ಮತ್ತೆ ಮಂಥರ, ಮತ್ತೆ ಸೀತಾದೇವಿ, ಈ ರಾಮಾಯಣ ವಿಶೇಷವಾಗಿ. ಯಾಕೆಂದ್ರೆ ಈ ಎರಡು ಸ್ತ್ರೀಯರಿಂದ, ಇದು ಕೈಕೇಯಿ ಮತ್ತೆ ಮಂಥರದಿಂದ ಇಡೀ ರಾಮಾಯಣ ಆಯ್ತು. ಅದಕ್ಕೆ ಅವ್ರ ಬಗ್ಗೆ ಕೇಳೋದು. ಮತ್ತೆ ರಾತ್ರಿ ಕಳ್ಳರ ಬಗ್ಗೆ ಕೇಳೋದು. ಕಳ್ಳ ಯಾರು? ಕೃಷ್ಣ. ಸೊ ಕೃಷ್ಣನ ಅದ್ಭುತ ಲೀಲೆಗಳನ್ನ ಕೇಳೋದು ಸಂಜೆ. ಸೊ ಈ ರೀತಿ ಬುದ್ಧಿವಂತ ವ್ಯಕ್ತಿ ಇಡೀ ದಿನ ಕೃಷ್ಣನ ಲೀಲೆಗಳಲ್ಲಿ ಕೇಳ್ತಾ ಇರ್ತಾನೆ. ಓಕೆ. ಸೊ ಹೇಮರಾಜರು ಕೇಳ್ತಾ ಇದ್ದಾರೆ, ಕಂಠಿಮಾಲ ಬಗ್ಗೆ ಹೇಳಿ. ಡು ಯು ಹ್ಯಾವ್ ಟು ಟೇಕ್ ದೀಕ್ಷಾ? ಆಕ್ಚುಲಿ ಕಂಠಿಮಾಲ ಇದು ತುಳಸಿ ಮಾಲ. ತುಳಸಿ ಮಾಲ ನಾವು ಕೊರಳಲ್ಲಿ ಹಾಕೊಂತೀವಿ. ಈ ತುಳಸಿ ಮಾಲೆ ಎದರ ಪ್ರತೀಕ ಅಂದ್ರೆ, ತುಳಸಿ ತುಂಬಾ ಪ್ರಿಯವಾದವಳು ಕೃಷ್ಣನಿಗೆ. ಸೊ ತುಳಸಿ ಮಾಲೆಯನ್ನು ಕೊರಳಲ್ಲಿ ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಪ್ರಭಾವಗಳು ಭಕ್ತರ ಮೇಲೆ ಬರೋದಿಲ್ಲ. ಮತ್ತೆ ವಿಶೇಷವಾಗಿ ಯಮದೂತರ ಪ್ರಭಾವ ಭಕ್ತರ ಮೇಲೆ ಇರುವುದಿಲ್ಲ. ಸೊ ಅದಕ್ಕೆ ಈ ತುಳಸಿ ಮಾಲೆಯನ್ನ ಕಟ್ಕೊಂತಾರೆ. ಎಲ್ಲಿ ತುಳಸಿ ಇದ್ದಾಳೋ ಅಲ್ಲಿ ಯಮದೂತರ ಪ್ರಭಾವ ಇರೋದೇ ಇಲ್ಲ. ಅದಕ್ಕೆ ಭಕ್ತರು ತುಳಸಿ ಮಾಲೆಯನ್ನು ಕಟ್ಕೊಂತಾರೆ. ಯಮರಾಜ ಒಂದು ಆದೇಶವನ್ನು ಕೊಟ್ಟಿದ್ದಾನೆ ಎಲ್ಲ ಯಮದೂತರಿಗೆ. ಯಾರು ಕೃಷ್ಣನ ನಮಸ್ಕಾರ ಮಾಡ್ತಾರೋ, ಯಾರು ಕೃಷ್ಣನ ನಾಮ ಉಚ್ಚಾರಣೆ ಮಾಡ್ತಾರೋ, ಯಾರು ಕಂಠಿಮಾಲನ್ನು ಉಟ್ಕೊಂಡಿದಾರೋ, ಸೊ ಅವರ ಹತ್ತಿರ ಹೋಗ್ಲೇಬೇಡ, ಅವ್ರ ಕಡೆ ನೋಡ್ಲೇಬೇಡ ಅಂತ ಆ ರೀತಿ ಒಂದು ಆದೇಶ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಇದು ಕಂಠಿಮಾಲ ತುಂಬಾ ಮುಖ್ಯವಾದದ್ದು. ಮತ್ತೆ ಕಂಠಿಮಾಲ ಒಂದು ಬೆಲ್ಟ್ ಇದ್ದಂಗೆ. ಹೇಗೆ ಒಂದು ನಾಯಿ ಅವನಿಗೆ ಮಾಲೀಕನಿದ್ರೆ ಅವನಿಗೆ ಬೆಲ್ಟ್ ಆಗಿರ್ತಾರೆ, ಅದೇ ರೀತಿ ಇದು ಕೂಡ ನಮ್ಮ ಬೆಲ್ಟ್. ನಾವು ಕೃಷ್ಣನ ದಾಸರು ಅಂತ. ಸೊ ಇದನ್ನ ಉಟ್ಕೊಂಡ್ರೆ ನಾವು ಕೃಷ್ಣನ ದಾಸರು ಅಂತ ನಾವು ತೋರಿಸ್ಕೊಂತೀವಿ ಎಲ್ಲ ಜನರಿಗೆ. ಸೊ ಅದೇ. ಮತ್ತೆ ಆದ್ರೆ ಇದನ್ನ ಉಟ್ಕೊಳ್ಳೋದಕ್ಕೆ ನಿಯಮಗಳಿದೆ. ನಾವು 4 ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರಬೇಕು. ಮಾಂಸವನ್ನ ತಿನ್ಬಾರ್ದು, ಜೂಜಾಡಬಾರ್ದು, ಪರಸ್ತ್ರೀ ಪುರುಷರ ಸಂಗವನ್ನು ಮಾಡಬಾರ್ದು, ಮತ್ತೆ ನಶಾಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ. ಸೊ ಈ ರೀತಿ ನಿಯಮಗಳನ್ನ ಫಾಲೋ ಮಾಡ್ಬೇಕು. ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಟೀ, ಕಾಫಿ ಅದನ್ನೆಲ್ಲ ಕುಡಿಬಾರ್ದು. ಅದನ್ನೆಲ್ಲ ಬಿಟ್ಟ ಮೇಲೆ ಚಾಂಟಿಂಗ್ ಮಾಡ್ತಾ ಇರಬೇಕು. ಸೊ ಈ ನಿಯಮಗಳನ್ನ ಫಾಲೋ ಮಾಡಿದ್ಮೇಲೆ ಒಬ್ರು ಕಂಠಿಮಾಲನ್ನ ಧರಿಸಬಹುದು ಅಂತ ನಿಯಮ ಇದೆ ಇಸ್ಕಾನಲ್ಲಿ. ಸೊ ದೀಕ್ಷೆಗಿನ ಮುಂಚೆ ಕೂಡ ನೀವು ಕಂಠಿಮಾಲವನ್ನ ತಗೋಬಹುದು. ನೀವು ನಿಯಮಗಳನ್ನ ಫಾಲೋ ಮಾಡ್ತಾ ಇದ್ರೆ ನೀವು ಹಾಕೋಬಹುದು. ಸೊ ಮತ್ತೆ ಆದಷ್ಟು ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿದಂತ ಪ್ರಸಾದವನ್ನೇ ಸ್ವೀಕರಿಸಬೇಕು. ಸೊ ಅದೊಂದು ನಿಯಮ ಇದೆ. ಆಗ ಕಂಠಿಮಾಲವನ್ನು ಉಟ್ಕೋಬಹುದು. ಹರೇ ಕೃಷ್ಣ ಪ್ರಭುಜಿ.
ಪ್ರಭುಜಿ ನಾವು ಇವಾಗ ಇದನ್ನೆಲ್ಲ ತಿಳ್ಕೊಂಡಿದೀವಿ, ನಾವು ಫಾಲೋ ಮಾಡ್ತೀವಿ. ವಯಸ್ಸಾಗಿರೋರ್ಗೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ತುಂಬಾ ವಯಸ್ಸಾಗಿರುತ್ತೆ. ಇನ್ನ ಅವರು ಆ ಟೈಮಲ್ಲಿ ಅವ್ರಿಗೆ ಹಾಕ್ಬೋದ ಪ್ರಭು? ಅವರು ಕಾಫಿ ಅದನ್ನ ಕೇಳ್ತಾ ಇರ್ತಾರೆ, ಇಲ್ಲಾಂದ್ರೆ ಆನಿಯನ್ ಗಾರ್ಲಿಕ್ ತಿಂತಾರೆ, ಅದೆರಡಿರುತ್ತೆ. ಆತರ ಟೈಮಲ್ಲಿ ಅವ್ರಿಗೆ ಹಾಕ್ಬೋದ ಪ್ರಭುಜಿ? ಅವ್ರಿಗೆ ಚಾಂಟಿಂಗ್ ಮಾಡಕ್ ಹೇಳಿ, ಅವ್ರಿಗೆ ತಿಲಕ್ ಹಾಕ್ಬೋದು, ಮೇ ಬಿ ಚಾಂಟಿಂಗ್ ಮಾಡಕ್ ಹೇಳ್ಬೋದು. ಕಂಟಿಮಾಲ್ ಆಗದೆ ಇದ್ರೆ ಪರವಾಗಿಲ್ಲ. ಪರವಾಗಿಲ್ಲ. ತಿಲಕ್ಕೊಂದು ಹಾಕೋದು, ಜಪ ಮಾಡ್ಕೊಳ್ಳಿ ಬಾಯಲ್ಲೇ, ಕೈಯಲ್ಲಿ ಅವ್ರಿಗೆ ಇಟ್ಕೊಳಕ್ ಆಗ್ಲಿಲ್ಲ ಅಟ್ಲೀಸ್ಟ್ ಜಪ ಮಾಡಕ್ ಹೇಳಿ ಅಥವಾ ಜಪ ಕೇಳಕ್ ಹೇಳಿ, ಹರಿಕೃಷ್ಣ ಮಂತ್ರವನ್ನ ಕೇಳಕ್ ಹೇಳಿ. ಪ್ರಭುಪಾದರ ಒಂದು ಮಂತ್ರ ಇದೆಯಲ್ಲ, ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ರಾಮ್, ಅದನ್ನ ಕೇಳಕ್ ಹೇಳಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಕಂಟಿಮೆಲ್ಲ ಬೇಡ ಅಂತಾರೆ ಯಾರು ಅಂತಿಮ ಕಾಲದಲ್ಲಿ ಇರ್ತಾರಲ್ಲ, ಅಂತಿಮ ಕ್ಷಣಗಳಲ್ಲಿ, ಅವ್ರಿಗೆ ತುಂಬಾ ಎಫೆಕ್ಟಿವ್ ಹರಿಕೃಷ್ಣ ಮಂತ್ರದ ಧುನ್, ರೂಪಾದರ ಧುನ್ ಕೇಳಿಸೋದು. ಥ್ಯಾಂಕ್ ಯು. ಆತ್ಮದ ಗಾತ್ರ ಎಷ್ಟಿರುತ್ತೆ? ಕೇಶಾಗ್ರ ಶತಭಾಗಸ್ಯ ಶತಾಂಶ ಸದೃಶಾತ್ಮಕ. ಸೊ ಈ ಆತ್ಮದ ಗಾತ್ರವನ್ನ ವೇದಗಳಲ್ಲಿ ಹೇಳಿದ್ದಾರೆ. ನೀವು ಕೂದಲಿನ ತುದಿಯ ಒಂದು ಭಾಗ ತಗೊಳ್ಳಿ, ಆ ತುದಿಯನ್ನ 100 ಭಾಗಗಳಲ್ಲಿ ಕಟ್ ಮಾಡಿ, ಒಂದು ಭಾಗ ತಗೊಂಡು ಮತ್ತೆ 100 ಭಾಗ ಕಟ್ ಮಾಡಿ. ಅಂದ್ರೆ ಒಂದು ಕೂದಲಿನ ತುದಿಯ 10,000 ಭಾಗಗಳು ಮಾಡಿ, ಅದು ಒಂದು ಭಾಗ ಆತ್ಮದ ಗಾತ್ರ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲೂ ಕೂಡ ಪ್ರಭುಪಾದರು ಆ ಶ್ಲೋಕವನ್ನ ಹೇಳ್ತಾರೆ. ಈ ರೀತಿ ಆತ್ಮ ತುಂಬಾ ಚಿಕ್ಕವಾಗಿದೆ, ಸೂಕ್ಷ್ಮ, ಅತಿ ಸೂಕ್ಷ್ಮವಾಗಿದೆ. ಸೊ ಆತ್ಮವನ್ನು ಕಣ್ಣಿಂದ ನೋಡಕ್ ಸಾಧ್ಯವಿಲ್ಲ, ಆದ್ರೆ ಆತ್ಮದ ಪ್ರಭಾವವನ್ನು ನಾವು ಅನುಭವಿಸಬಹುದು. ಆತ್ಮದ ಪ್ರಭಾವ ಏನು? ಚೇತನೆ, ನಮ್ಮ ಪ್ರಜ್ಞೆ. ಸೊ ಆ ಪ್ರಜ್ಞೆ ಎಲ್ಲಿದೆ, ಅಲ್ಲಿ ಆತ್ಮ ಇದೆ ಅಂತ ನಾವು ಗುರುತಿಸಬಹುದು. ಆತ್ಮ ಅಷ್ಟು ಚಿಕ್ಕದಾದ್ರೂ ಕೂಡ ಅದು ತುಂಬಾ ಪ್ರಭಾವಶಾಲಿ. ಭಗವದ್ಗೀತೆಯಲ್ಲಿ ಒಂದು ಕೃಷ್ಣ ಶ್ಲೋಕ ಹೇಳ್ತಾನೆ, ಆಶ್ಚರ್ಯವತ್ ಪಶ್ಚಿತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಶೃಣೋತಿ ಆಶ್ಚರ್ಯವತ್ ಅನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಸೊ ಕೆಲವರು ಆತ್ಮ ಆಶ್ಚರ್ಯವಾದದ್ದು ಅಂತ ಹೇಳ್ತಾರೆ, ಕೆಲವರು ಆತ್ಮವನ್ನ ಆಶ್ಚರ್ಯವಾದಂತ ನೋಡ್ತಾರೆ, ಕೆಲವೊಬ್ರು ಹೇಳ್ತಾರೆ ಆಶ್ಚರ್ಯವಾದದ್ದು ಅಂತ. ಆದ್ರೆ ಯಾರು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ಆತ್ಮ ತುಂಬಾ ಸೂಕ್ಷ್ಮವಾದದ್ದು, ಅದ್ರ ಗಾತ್ರ ತುಂಬಾ ಕಮ್ಮಿ. ಆದ್ರೆ ಆಧ್ಯಾತ್ಮಿಕ ಸಾಧನೆಯಿಂದ ಆತ್ಮ ಸಾಕ್ಷಾತ್ಕಾರದ ಸ್ತರಕ್ಕೆ ನಾವು ಬರ್ಬೋದು, ಸಿರಿಂದ ಬರಕ್ಕಾಗಲ್ಲ. ಸೊ ಆದಷ್ಟು ನಾವು ಚಾಂಟಿಂಗ್ ಮಾಡ್ತಾ ಇದ್ರೆ ಆತ್ಮ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಹರೇ ಕೃಷ್ಣ, ವಿ ವಾಂಟ್ ಟು ಡೊನೇಟ್ ಭಗವದ್ಗೀತಾ ಬುಕ್ಸ್, ಪ್ಲೀಸ್ ಲೆಟ್ ಅಸ್ ನೋ ಹೌ ಟು ಡೂ ಇಟ್. ಸರಸ್ವತಿ ಹೆಚ್ಎಲ್ ಅಂತ ಬೆಂಗಳೂರಿಂದ ಕೇಳ್ತಾ ಇದ್ದಾರೆ. ಸೊ ಸರಸ್ವತಿ ಅವರೇ, ನೀವು ಬುಕ್ಸ್ ಡೊನೇಟ್ ಮಾಡ್ಬೇಕಂದ್ರೆ ನೀವು ನಮ್ಮ ದೇವಸ್ಥಾನದಿಂದ ಬುಕ್ಸ್ ನ ತಗೊಂಡು ನೀವು ಅದನ್ನ ಬೇಕಿದ್ರೆ ವಿತರಣೆ ಮಾಡ್ಬೋದು. ಆದ್ರೆ ನಿಮಗೆ ವಿತರಣೆ ಮಾಡಕ್ ಸಮಯ ಇಲ್ಲ ಅಂದ್ರೆ ನೀವು ಧನರಾಶಿಯನ್ನ ನಮ್ಮ ದೇವಸ್ಥಾನಕ್ಕೆ ಕೊಟ್ರೆ ಆ ಪುಸ್ತಕಗಳನ್ನ ನಮ್ಮ ಸ್ವಯಂ ಸೇವಕರು, ಭಕ್ತರು ಹೋಗಿ ಅದನ್ನ ಸೂಕ್ತವಾದ ಜನರಿಗೆ ವಿತರಣೆಯನ್ನು ಮಾಡ್ತಾರೆ. ಸೊ ಸರಸ್ವತಿ ಅವರೇ, ನೀವು ನಮ್ಮ ಒಂದು ಅಕೌಂಟ್ ಇದೆ, ಆ ಅಕೌಂಟ್ ಅಲ್ಲಿ ಬೇಕಿದ್ರೆ ನೀವು ಹಾಕ್ಬೋದು. ಸೊ ಮೋಹನ್ ಪ್ರಭು ಅವ್ರ ಹತ್ರ ಡೀಟೇಲ್ಸ್ ಇದೆ, ನಾನಿಲ್ಲಿ ಒಂದು ಲಿಂಕ್ ಅನ್ನು ಹಾಕ್ತೀನಿ, ಆ ಲಿಂಕ್ ಅಲ್ಲಿ ಬೇಕಿದ್ರೆ ನೀವು ಧನರಾಶಿಯನ್ನ ಈ ಅಕೌಂಟ್ ಅಲ್ಲಿ ಹಾಕ್ಬೋದು. ಡೊನೇಷನ್ ಫಾರ್ಮ್ ನಲ್ಲಿ ಹಾಕ್ತಾ ಇದ್ದೀನಿ. ಈ ಗೂಗಲ್ ಫಾರ್ಮ್ ಇದೆ, ಆ ಫಾರ್ಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಭಗವದ್ಗೀತಾ ವಿತರಣೆ ಮಾಡೋದಕ್ಕೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಮನುಷ್ಯ ದೇಹ ಬಿಟ್ಟ ಮೇಲೆ ಅವನಿಗೆ ಎಷ್ಟು ಕಾಲ ಅವನ ಪತ್ನಿ ಪುತ್ರರ ಮೇಲೆ ವ್ಯಾಮೋಹ ಇರುತ್ತದೆ ಮತ್ತೆ ಯಾವಾಗ ನಿರ್ಮೋಹವಾಗುತ್ತದೆ? ಆಕ್ಚುಲಿ ಮನುಷ್ಯ ದೇಹ ಬಿಟ್ಟ ಮೇಲೆ ವ್ಯಾಮೋಹ ಇರುತ್ತೆ. ಅವನು ಎಲ್ಲ ಆಸಕ್ತಿಯಿಂದ, ಕುಟುಂಬದಲ್ಲಿ ಆಸಕ್ತಿಯಿಂದ ಜೀವನವನ್ನು ಕಳೆದಿದ್ರೆ
ಅವ್ನ ವ್ಯಾಮೋಹ ಅಷ್ಟು ಬೇಗ ಹೋಗೋದಿಲ್ಲ. ಸೊ ವ್ಯಾಮೋಹ ಬಿಡ್ಬೇಕಾದ್ರೆ ಅವನು ಆಧ್ಯಾತ್ಮಿಕ ಸ್ತರಕ್ಕೆ ಬರ್ಬೇಕು, ಆಗ ಮಾತ್ರ ಹೋಗುತ್ತೆ. ಸೊ ಯೂಶುವಲಿ ಸುಮಾರು 12 ದಿನದ ಕಾಲ ಅವನ ಮನೆ ಹತ್ರನೇ ಇರ್ತಾನೆ. ಆತ್ಮ ಅಲ್ಲೇ ಸುತ್ತಾಡ್ತಾ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ವ್ಯಾಮೋಹ ಇರುತ್ತೆ. ಎಲ್ಲ ಅಂತ್ಯಕ್ರಿಯೆಗಳಾದ್ಮೇಲೆ ಅದೆಲ್ಲ 12 ದಿವಸದ ಎಲ್ಲ ಉಪಚಾರಗಳೆಲ್ಲ ಆದ್ಮೇಲೆ ಪಿಂಡ ಕ್ರಿಯೆ ಎಲ್ಲ ಆದ್ಮೇಲೆ ಅವನು ಆಗ ಹೋಗ್ತಾನೆ. 13ನೇ ದಿನ ಅವನು ಪ್ರಯಾಣ ಮಾಡ್ತಾನೆ ಅಂತ ಮುಂದಿನ ಸ್ಥಳಕ್ಕೆ. ಸೊ ಅಷ್ಟು ದಿನ ಅವನು ಅಲ್ಲೇ ಇರ್ತಾನೆ, ಎಲ್ಲಿ ಅವನ ಶರೀರ ಮೃತಪಟ್ಟಿದ್ದ ಅಲ್ಲೇ ಇರ್ತಾನಂತೆ. ಸೊ ಅವನ ಶರೀರ ನಷ್ಟವಾದ್ಮೇಲೆ, ಸುಟ್ಟು ಭಸ್ಮ ಆದ್ಮೇಲೆ ಮತ್ತೆ ಎಲ್ಲ ಕ್ರಿಯೆಗಳಿಂದ ಅವರಿಗೆ ಆಶ್ವಾಸನೆ ಕೊಡ್ತಾರೆ, ನೀನು ಹೋಗು, ಈಗ ಇಲ್ಲಿ ಇರಬೇಡ, ನೀನು ಹೋಗು ಮುಂದಿನ ಜನ್ಮಕ್ಕೆ ಹೋಗು ಅಂತ ಆಶ್ವಾಸನೆ ಕೊಟ್ಟಾಗ ಅವನು ಮುಂದಿನ ಜನ್ಮಕ್ಕೆ ಪ್ರಯಾಣ ಮಾಡ್ತಾನೆ. ಸೊ ಇದು ಆಸಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದಕ್ಕೆ ಗ್ರಂಥಿ ಅಂತ ಕೂಡ ಕರೀತಾರೆ, ಹೃದಯ ಗ್ರಂಥಿ. ಇದು ಟೈಟ್ ನಾಟ್, ಇದನ್ನು ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ಭಕ್ತಿಯಿಂದ ಛಿದ್ಯಂತಿ ಸರ್ವ ಸಂಶಯ, ಭಿದ್ಯಂತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಇವಾತ್ಮನೀಶ್ವರೇ. ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ, ಯಾರು ಭಕ್ತಿಯನ್ನ ಸರಿಯಾಗಿ ಮಾಡ್ತಾರೋ, ಯಾರು ಕೃಷ್ಣನ ಕಥೆಯನ್ನು ಕೇಳ್ತಾರೋ ಚೆನ್ನಾಗಿ, ಅವರ ಹೃದಯ ಗ್ರಂಥಿ ಲೂಸ್ ಆಗ್ಬಿಡುತ್ತೆ. ಅವರ ವ್ಯಾಮೋಹ ಆಸಕ್ತಿ ಎಲ್ಲ ನಷ್ಟವಾಗುತ್ತೆ. ಸೊ ಭಕ್ತಿ ಮಾಡೋದ್ರಿಂದ ಈ ಕೌಟುಂಬಿಕ ಏನು ವ್ಯಾಮೋಹಗಳಿದೆ ಅದು ಕೂಡ ನಾಶವಾಗುತ್ತೆ. ಮತ್ತೆ ಅದು ಆಧ್ಯಾತ್ಮಿಕ ಒಂದು ವ್ಯಾಮೋಹ ಅಥವಾ ಈ ಆಧ್ಯಾತ್ಮಿಕ ಒಂದು ಚೇತನೆ ಉಂಟಾಗುತ್ತೆ. ನಾವು ನಮ್ಮ ಕುಟುಂಬವನ್ನ ನನ್ನ ಕುಟುಂಬ ಅಂತ ನೋಡುದಿಲ್ಲ, ಇದು ಕೃಷ್ಣನ ಕುಟುಂಬ ಅಂತ ನೋಡ್ತೀವಿ. ಸೊ ಅದು ಆಧ್ಯಾತ್ಮಿಕ ಚೇತನೆ. ಕೃಷ್ಣ ನನಗೆ ಈ ಕುಟುಂಬದಲ್ಲಿ ಜನ್ಮ ಕೊಟ್ಟಿದ್ದಾನೆ, ಕೃಷ್ಣ ನನಗೆ ಒಳ್ಳೆ ಒಂದು ಪರಿವಾರವನ್ನು ಕೊಟ್ಟಿದ್ದಾನೆ, ಇದೆಲ್ಲ ಕೃಷ್ಣನ ಪರಿವಾರ, ನಾನು ಇದನ್ನ ನೋಡ್ಕೊಂತೀನಿ, ಎಲ್ಲರಿಗೂ ಭಕ್ತಿಯಲ್ಲಿ ಅನುಕೂಲವಾಗುತ್ತರ ಒಂದು ಭಕ್ತಿ ಮಾಡೋದಕ್ಕೆ ಅನುಕೂಲ ಅವಕಾಶಗಳನ್ನು ನಾನು ಮಾಡ್ಕೊಡ್ತೀನಿ ಅಂತ ಅವನು ತಿಳ್ಕೊಂತಾನೆ. ಸೊ ಆ ಒಂದು ದೃಷ್ಟಿಕೋನ ಏನಾಗುತ್ತೆ, ಅದು ಆಧ್ಯಾತ್ಮಿಕವಾಗುತ್ತೆ. ಮೊದಲು ಇದು ನನ್ನ ಕುಟುಂಬ, ನನ್ನ ಭೋಗಕ್ಕೆ, ನನ್ನ ಸುಖಕ್ಕಾಗಿದೆ ಅಂತ ನಾವು ಭಾವಿಸ್ತಾ ಇರ್ತೀವಿ. ಆದ್ರೆ ನಾವು ಭಕ್ತರಾದ್ಮೇಲೆ ಅದು ಆಧ್ಯಾತ್ಮಿಕ ಚೇತನೆಯಲ್ಲಿ ನಾವು ನೋಡ್ಬೇಕು, ಇದು ಕೃಷ್ಣನ ಪರಿವಾರ, ಕೃಷ್ಣನ ಪರಿವಾರದಲ್ಲಿ ಎಲ್ಲರೂ ನಾವು ಕೃಷ್ಣನ ಸೇವೆ ಮಾಡೋಣ ಅಂತ ಒಂದು ದೃಷ್ಟಿಕೋನ ಬದಲಾಗುತ್ತೆ. ಸೊ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಶೋಭಾ ಮಠಪತಿಯವರಿಂದ. ಭಗವದ್ಗೀತೆ ಹಿಂದೂ ಧರ್ಮ ಗ್ರಂಥ ಅಂತ ತಿಳಿದಿತ್ತು, ಆದರೆ ಇದರ ಆಳ ಸಮುದ್ರದಷ್ಟು ಅಂತ ತಿಳಿದಿರಲಿಲ್ಲ. ಇದನ್ನು ತಿಳಿಸಿಕೊಟ್ಟ ತಮಗೆ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಭಗವದ್ಗೀತೆ ಎಲ್ಲ ಜನರಿಗೆ ಲಾಭ ಆಗುವಂತ ಒಂದು ಪುಸ್ತಕ, ಕೇವಲ ಹಿಂದೂಗಳಿಗೆ ಸೀಮಿತವಾಗಿಲ್ಲ, ಎಲ್ಲರಿಗೂ ಸೀಮಿತವಾಗಿದೆ. ರೈಟ್. ನಮ್ಮ ದೇವಸ್ಥಾನದಲ್ಲಿ ಕೆಲವು ರಷ್ಯಾದಿಂದ ಭಕ್ತರು ಬಂದಿದ್ದಾರೆ. ಸೊ ರಷ್ಯಾದವರು ಕೂಡ ಎಷ್ಟು ತುಂಬಾ ಸೀರಿಯಸ್ ಆಗಿ ಅವರು ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂತ ಅವರಿಂದ ನೋಡ್ಬೋದು ನಾವು. ಸೊ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಎಲ್ಲರೂ ಈ ಭಗವದ್ಗೀತೆಯನ್ನ ಅನುಸರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ಯಾವುದೇ ಜಾತಿಗೆ ಅಲ್ಲ, ಯಾವುದೇ ಒಂದು ರಾಷ್ಟ್ರಕ್ಕೂ ಅಲ್ಲ, ಇದು ಇಡೀ ಏನಂತಾರೆ ಇಡೀ ಮನುಷ್ಯ ಕುಲಕ್ಕೆ ಅನ್ವಯಿಸುವಂತ ಒಂದು ಪುಸ್ತಕ ಇದು. ಇನ್ನೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಆತ್ಮಕ್ಕೆ ಗಂಡು ಹೆಣ್ಣು ಅಂತ ಜಾತಿ ಇದೆಯಾ? ಇಲ್ಲ, ಆತ್ಮಕ್ಕೆ ಗಂಡು ಹೆಣ್ಣು ಅಂತ ಏನು ಇಲ್ಲ. ಆತ್ಮಕ್ಕೆ ಪ್ರಕೃತಿ ಅಂತ ಕರೀತಾರೆ. ಅಪರೇ ಮಿತಸ್ತನ್ಯಂ ಪ್ರಕೃತಿ ವಿದ್ಧಿಮೇ ಪರಾ ಪ್ರಕೃತಿ ಆತ್ಮ. ಸೊ ಅಪರ ಪ್ರಕೃತಿ ಅಂದ್ರೆ ಭೌತಿಕ ಪದಾರ್ಥಗಳು, ಭೂಮಿ, ರಾಪೋ, ಅನಲೋ, ವಾಯು, ಖಂ, ಮನುಬುದ್ಧಿ, ರೇವಚ, 8 ಪದಾರ್ಥಗಳಿದೆ, ಅದು ಅಪರ ಪ್ರಕೃತಿ. ಆದ್ರೆ ಪರಾ ಪ್ರಕೃತಿ ಅಂದ್ರೆ ಅದು ಆತ್ಮ. ಸೊ ಆತ್ಮ ಕೃಷ್ಣನ ಒಂದು ಪ್ರಕೃತಿ. ಕೃಷ್ಣ ಪುರುಷೋತ್ತಮ, ಪುರುಷ ಅಂದ್ರೆ ಭೋಗಿಸುವವನು. ಸೊ ಪ್ರಕೃತಿ ಕೃಷ್ಣನ ಆನಂದಕ್ಕೆ ಸೃಷ್ಟಿ ಮಾಡಲಾಗಿದೆ. ರೈಟ್. ನಾವೆಲ್ಲ ಕೃಷ್ಣನಿಗೆ ಸೇವೆಯಿಂದ ಆನಂದವನ್ನು ಕೊಡಬೇಕು, ಅದು ನಮ್ಮ ಮೂಲ ಸ್ಥಾನ. ನಾವು ಕೂಡ ಭೋಗಿಸೋದಕ್ಕೆ ಪ್ರಯತ್ನ ಪಟ್ರೆ ಅದು ಸರಿಯಾಗಲ್ಲ, ಅದು ಪುರುಷ ಭಾವ ಅಂತ ಕರೀತಾರೆ. ಸೊ ಆತ್ಮ ಯಾವಾಗ ತನ್ನ ಪ್ರಕೃತಿಯ ಸ್ಥಾನವನ್ನು ಮರೆತು ಭೋಗಿಸೋಕೆ ಪ್ರಯತ್ನ ಪಡ್ತಾನೋ ಆಗ ಅವನು ಪುರುಷನಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆಗ ಅವನು ಸುಖವಾಗಿರೋಕೆ ಸಾಧ್ಯವಿಲ್ಲ. ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ರೈಟ್. ಪುರುಷ ಆತ್ಮ ಒಂದು ಪ್ರಕೃತಿಯನ್ನು ಭೋಗಿಸೋದಕ್ಕೆ, ಈ ಭೌತಿಕ ಜಗತ್ತನ್ನು ಭೋಗಿಸೋದಕ್ಕೆ ಪ್ರಯತ್ನ ಪಟ್ರೆ ಅವನು ಕಷ್ಟಕ್ಕೆ ಒಳಗಾಗ್ತಾನೆ.
ಪುರುಷ ಪ್ರಕೃತಿ ಸ್ಥೋಯಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದ್ ಅಸದ್ ಯೋನಿ ಜನ್ಮಸು. ಸೊ ಈ ಕಾರಣದಿಂದ ಈ ಭೋಗ ಇಚ್ಛೆಯಿಂದ ಅವನಿಗೆ ಪ್ರಾಣಿ ಶರೀರಗಳು ಅಥವಾ ಉಂಚ ನೀಚವಾದಂತ ಶರೀರಗಳು ಅವನಿಗೆ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಭೋಗ ಇಚ್ಛೆನ ಬಿಡಬೇಕು. ಸೊ ಪ್ರಕೃತಿ ಅಂದ್ರೆ ನಾವು ಕೃಷ್ಣನ ಆನಂದಕ್ಕೆ ನಾವು ಇದೀವಿ, ಅವನಿಗೆ ಆನಂದ ಕೊಡೋದೇ ನಮ್ಮ ಉದ್ದೇಶ. ಸೊ ಆತ್ಮಕ್ಕೆ ಗಂಡು ಹೆಣ್ಣು ಇಲ್ಲ, ಎಲ್ಲರೂ ಹೆಣ್ಣೆ. ಪ್ರಕೃತಿ ಅಂದ್ರೆ ಹೆಣ್ಣು. ಸೊ ಎಲ್ಲ ಆತ್ಮಗಳು ಅದು ಪ್ರಕೃತಿ ಸ್ವಭಾವ. ನಾವು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಬೇಕು. ಕೃಷ್ಣನ ಒಬ್ಬನೇ ಪುರುಷ, ಎಲ್ಲರೂ ಪ್ರಕೃತಿ. ಸೊ ಆದ್ರೆ ಈ ಜಗತ್ತಿನಲ್ಲಿ ಗಂಡು ಹೆಣ್ಣು ಯಾಕೆ ಇರುತ್ತೆ? ಅವರ ಕರ್ಮದ ಅನುಸಾರವಾಗಿ, ಅವರ ಸ್ವಭಾವಗಳ ಅನುಸಾರವಾಗಿ ಕೆಲವರಿಗೆ ಗಂಡು ಶರೀರ ಸಿಗುತ್ತೆ, ಕೆಲವರಿಗೆ ಹೆಣ್ಣು ಶರೀರ ಸಿಗುತ್ತೆ. ಈ ಜನ್ಮದಲ್ಲಿ ಯಾರಾದ್ರೂ ಒಬ್ರು ಗಂಡರಾಗಿದ್ರೆ, ಗಂಡನ ಅಂದ್ರೆ ಗಂಡು ಶರೀರ ಸಿಕ್ಕಿದ್ರೆ, ಅವ್ರಿಗೆ ಸ್ತ್ರೀಯರ ಮೇಲೆ ಅತಿ ಅಂದ್ರೆ ಆಸಕ್ತಿ ಇದ್ರೆ, ವ್ಯಾಮೋಹ ಇದ್ರೆ, ಅವ್ರ ಮುಂದಿನ ಜನ್ಮದಲ್ಲಿ ಸ್ತ್ರೀ ಆಗ್ಬೋದು. ಅದೇ ರೀತಿ ಈ ಜನ್ಮದಲ್ಲಿ ಯಾರಾದ್ರೂ ಸ್ತ್ರೀ ಆಗಿರ್ತಾರೆ, ಆದ್ರೆ ಅವರಿಗೆ ಗಂಡನ ಮೇಲೆ ತುಂಬಾ ಆಸಕ್ತಿ ಇದ್ರೆ, ಅವ್ನ ಮುಂದಿನ ಜನ್ಮದಲ್ಲಿ ಗಂಡು ಶರೀರ ಸಿಗುತ್ತೆ. ಇದೆ ಅಲ್ಲ ಪುರಂಜನ ಉಪಾಖ್ಯಾನದಲ್ಲಿ ಇದೆ. ಪುರಂಜನ ಅಂತ ಒಬ್ಬ ರಾಜನಿದ್ದ, ಅವನಿಗೆ ತುಂಬಾ ಹೆಂಡತಿ ಮೇಲೆ ತುಂಬಾ ಆಸಕ್ತಿ ಇತ್ತು. ಸೊ ಸತ್ ಮೇಲೆ ಮುಂದಿನ ಜನ್ಮದಲ್ಲಿ ಅವನು ಸ್ತ್ರೀ ಶರೀರ ಸಿಕ್ತು. ಸೊ ಇದು ಬದಲಾಗ್ತಾ ಇರುತ್ತೆ, ಸ್ತ್ರೀ ಪುರುಷ ಸ್ತ್ರೀ ಪುರುಷ. ಆದ್ರೆ ನಾವು ಸ್ತ್ರೀ ಅಲ್ಲ, ಪುರುಷರಲ್ಲ, ನಾವು ಪ್ರಕೃತಿ. ನಾವು ಕೃಷ್ಣನ ಸೇವೆಗೆ ಸೃಷ್ಟಿ ಆದವರು. ಸೊ ಕೃಷ್ಣನ ಸೇವೆಯಲ್ಲಿ ನಾವು ಸುಖವಾಗಿರ್ಬೇಕು. ಸೊ ಬಿಂದು ಶ್ರೀ, ನೀವು ಕೃಷ್ಣನ ನೋಡಿದ್ದೀರಾ ಅಥವಾ ನೋಡಿದವರು ಯಾರಾದ್ರೂ ಇದ್ದಾರಾ? ನಮಗೆ ಕೃಷ್ಣನ ದರ್ಶನ ಸಾಧ್ಯವೇ? ಸೊ ಕೃಷ್ಣನನ್ನ ನೋಡಿದವರನ್ನ ನೋಡಿದೀವಿ. ಶೀಲ ಪ್ರಭುಪಾದರಿದ್ದಾರೆ, ಮತ್ತೆ ಹಲವಾರು ಗುರುಗಳಿದ್ದಾರೆ. ಕೃಷ್ಣನ ಅನುಭವ ಅವರಿಗೆ ಆಗಿದೆ. ಸೊ ಅವರಿಂದ ನಾವು ಶ್ರದ್ಧೆ ಮತ್ತೆ ವಿಶ್ವಾಸವನ್ನ ಪಡಿಬೇಕಾಗತ್ತೆ. ಸೊ ಕೃಷ್ಣನನ್ನ ನಮ್ಮ ಚರ್ಮಚಕ್ಷುವಿಂದ ನೋಡಕ್ಕೆ ಸಾಧ್ಯವಿಲ್ಲ. ನಮ್ಮ ಹೃದಯದಲ್ಲಿ ಪ್ರೇಮ ಉಂಟಾಗೋವರೆಗೂ, ಪ್ರೇಮ ಹುಟ್ಟುವವರೆಗೂ ನಾವು ಕೃಷ್ಣನ ನೋಡಕ್ ಸಾಧ್ಯವಿಲ್ಲ. ಸೊ ಯಾರ ಹೃದಯದಲ್ಲಿ ಪ್ರೀತಿ ಉಂಟಾಗಿದೆಯೋ ಅವರು ಕೃಷ್ಣನ ನೋಡಕ್ಕೆ ಸಾಧ್ಯ. ನೀವು ಶಿಲ ಪ್ರಭುಪಾದರ ಜೀವನವನ್ನ ನೋಡಿ. ಒನ್ ಪರ್ಸನ್ ಆ ಶಿಲ ಪ್ರಭುಪಾದ್ ವೆನ್ ಡಿಡ್ ಯು ಬಿಕಮ್ ಕೃಷ್ಣ ಕಾನ್ಶಿಯಸ್? ನೀವು ಕೃಷ್ಣ ಭಕ್ತರು ಯಾವಾಗ ಆದ್ರಿ? ಸೊ ಪ್ರಭುಪಾದ್ ಹೇಳ್ತಾರೆ, ನಾನು ಹುಟ್ಟಿನಿಂದನೇ ಕೃಷ್ಣ ಭಕ್ತ. ಐ ಹ್ಯಾವ್ ನೆವರ್ ಫಾರ್ಗೊಟನ್ ಕೃಷ್ಣ. ನಾನು ಕೃಷ್ಣನನ್ನ ಮರೆತಿರುವಂತ ಒಂದು ಕ್ಷಣ ಕೂಡ ಎಂದು ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಅವರು ಹುಟ್ಟದಾಗಿಂದ ಚಿಕ್ಕ ಮಗುವಾಗಿದ್ದಾಗ, ಮತ್ತೆ ಕಾಲೇಜ್ ಹೋಗ್ತಿರ್ಬೇಕಾದ್ರೆ, ಮತ್ತೆ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ಅವರು ಕೃಷ್ಣನನ್ನ ಸ್ಮರಿಸ್ತಾ ಇದ್ರು ಅಂತ ಶುದ್ಧ ಭಕ್ತರು ಅವರು. ಸೊ ಶಿಲ ಪ್ರಭುಪಾದರ ಪ್ರಭಾವದಿಂದ ಹಲವಾರು ಭಕ್ತರು ವಿಶ್ವದಲ್ಲಿ ಆಗಿದ್ದಾರೆ. ಸೊ ಈ ಭಕ್ತಿಯ ಪ್ರಗತಿಶೀಲ ಹಂತಗಳಲ್ಲಿ ನಾವು ಕೃಷ್ಣನ ನೋಡೋಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಉತ್ತಮ ಸ್ತರದಲ್ಲಿ, ಪ್ರೇಮ ಸ್ತರದಲ್ಲಿ ನಾವು ಕೃಷ್ಣನ ನೋಡೋಕೆ ಸಾಧ್ಯ. ಸೊ ನಾವು ಕೂಡ ಪ್ರಯಾಸ ಪಡ್ತಾ ಇದೀವಿ. ಸೊ ನಮ್ಮ ಜೀವನದಲ್ಲೂ ಕೂಡ, ವೈಯಕ್ತಿಕ ಜೀವನದಲ್ಲೂ ಕೂಡ ಕೃಷ್ಣನ ಸಾಕ್ಷಾತ್ ನೋಡಿರ್ಲಿಕ್ಕಿಲ್ಲ, ಆದ್ರೆ ಅನುಭವಗಳು ಆಗಿರುತ್ತೆ. ಜಪ ಮಾಡೋದ್ರಲ್ಲಿ, ಅಥವಾ ಶ್ರೀಮದ್ ಭಾಗವತ ಓದೋದಾಗ್ಲಿ, ಅಥವಾ ಕೆಲವೊಂದು ಘಟನೆಗಳಾಗ್ಲಿ, ಅದರಿಂದ ನಮಗೆ ಅರ್ಥ ಆಗುತ್ತೆ ಕೃಷ್ಣ ಇದ್ದಾನೆ ಅಂತ. ಸೊ ಕೃಷ್ಣನನ್ನ ನೋಡ್ಬೇಕೆ ಅಂತ ಇಲ್ಲ, ಆದರೆ ಕೃಷ್ಣ ನಮ್ಮ ಜೀವನದಲ್ಲಿ, ಕೃಷ್ಣನನ್ನ ಜೀವನದಲ್ಲಿ ಇಂಟರ್ಫಿಯರ್ ಮಾಡ್ತಾ ಇದ್ದಾನೆ. ಅವರ ಕೈವಾಡ ನಮ್ಮ ಜೀವನದಲ್ಲಿ ನೋಡ್ತಾ ಇದೀವಿ. ಸೊ ಅದರಿಂದ ನಮ್ಗೆ ಕೃಷ್ಣ ಇದ್ದಾನೆ ಅಂತ ಅನುಭವ ಆಗುತ್ತೆ. ಸೊ ನಾವು ಉತ್ತಮ ಸ್ತರಕ್ಕೆ ಹೋದಾಗ ಕೃಷ್ಣ ಸಾಕ್ಷಾತ್ ಕಾಣ್ತಾನೆ ಕೂಡ. ಸೊ ಆದ್ರೆ ಈ ಸ್ತರದಲ್ಲಿ ನಾವು ಕೃಷ್ಣನನ್ನ ದೇವಸ್ಥಾನದಲ್ಲಿ, ವಿಗ್ರಹದಲ್ಲಿ ನಾವು ನೋಡ್ಬೋದು, ರೈಟ್? ಸೊ ವಿಗ್ರಹ, ಅರ್ಚಾ ವಿಗ್ರಹ, ಅವರು ಕೃಷ್ಣನಿಂದ ಅಭಿನ್ನ, ಸಾಕ್ಷಾತ್ ಕೃಷ್ಣನೇ ಅಲ್ಲಿ ನಿಂತಿದ್ದಾನೆ. ಯಾಕಂದ್ರೆ ಶುದ್ಧ ಭಕ್ತರು, ಕೃಷ್ಣ ದಯವಿಟ್ಟು ನೀನು ಇಲ್ಲಿ ಬಾ, ನಮ್ಗೆ ಒಂದು ಸೇವೆಯ ಅವಕಾಶ ಕೊಡುವಂತ ಪ್ರಾರ್ಥನೆ ಮಾಡಿರ್ತಾರೆ. ಅದಕ್ಕೆ ಕೃಷ್ಣ ಅರ್ಚಾ ವಿಗ್ರಹ ರೂಪದಲ್ಲಿ ಬರ್ತಾನೆ, ನಮ್ಗೆ ಒಂದು ಸೇವೆಯ ಅವಕಾಶವನ್ನು ಕೊಡ್ತಾನೆ, ರೈಟ್? ಸೊ ಇಲ್ಲಿ ಒಬ್ರು ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ, ರಾಘವೇಂದ್ರ ಪ್ರಭು ಅಂತ. ಸೊ ಅವರ ವಿಗ್ರಹ ಸೇವೆ ಮಾಡ್ತಾ ಇದ್ದಾರೆ, ಜಪ ಕೂಡ ಮಾಡ್ತಾ ಇದ್ದಾರೆ, ರೈಟ್? ಸೊ ವಿಗ್ರಹದಲ್ಲಿ ನಾವು ಕೃಷ್ಣನನ್ನ ನೋಡ್ಬೋದು. ಸೊ ನಂತರ ಉತ್ತಮ ಸ್ತರದಲ್ಲಿ ಹೋದಾಗ ಎಲ್ಲ ಕಡೆ ಕೂಡ ಕೃಷ್ಣನ ಶಕ್ತಿಗಳಲ್ಲಿ ಕೃಷ್ಣನನ್ನ ನಾವು ನೋಡೋದಕ್ಕೆ ಸಾಧ್ಯ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದು ಉತ್ತಮವಾದಂತ ದೃಷ್ಟಿ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಸೊ ಕೃಷ್ಣ ಎಲ್ಲ ಕಡೆ ಹರಡಿದ್ದಾನೆ, ಅವನ ಪ್ರಭಾವ ಎಲ್ಲ ಕಡೆ ಇದೆ ಅಂತ ಒಂದು ಅರಿವು ಆಗತ್ತೆ. ಸೊ ನಾವು ಪ್ರಗತಿ ಮಾಡ್ತಾ ಇದ್ದಂಗೆ ಆದಷ್ಟು ಹೆಚ್ಚು ಅರಿವು ಆಗುತ್ತೆ.
Garud, can we read Garud Purana? So Hemaraj ಹೇಳ್ತಾರೆ, I have not read personally, I have heard about it. ಅದು ನಾನು ವೈಯಕ್ತಿಕವಾಗಿ ನಾನು ಕೂಡ ಓದಿಲ್ಲ, ಆದರೆ ಅದರಲ್ಲಿ ವಿಶೇಷವಾಗಿ ಹೇಗೆ ಒಂದು ಆತ್ಮ ಮೃತ್ಯು ನಂತರ ಪ್ರಯಾಣ ಹೇಗೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಸೊ ಅದೊಂದು ಸೆಕ್ಷನ್ ನಾನು ಓದಿದ್ದೀನಿ ಅಷ್ಟೇ, ಮತ್ತೆ ಬೇರೆ ಫುಲ್ ಆಗಿ ಓದಿಲ್ಲ. ಎಸ್ಪೆಷಲಿ ನಾವು ಭಾಗವತ್ ಪುರಾಣವನ್ನ ಡೀಟೇಲ್ ಆಗಿ ಓದಿದ್ದೀವಿ. ಸೊ ಅಂದ್ರೆ ಆತ್ಮದ ಆಸಕ್ತಿ ಬಾಡಿ ರಿಲೇಟೆಡ್. I mean, I thought soul desire should be divine only, not related to body. See, ಆತ್ಮದಲ್ಲಿ ಆತ್ಮ ಒಂದು ಆಧ್ಯಾತ್ಮಿಕ ವಸ್ತು, ಆದ್ರೆ ಆತ್ಮದಲ್ಲಿ ಸ್ವಇಚ್ಛೆ ಕೂಡ ಇದೆ, ಇಂಡಿಪೆಂಡೆಂಟ್ ಫ್ರೀ ವಿಲ್. ಸೊ ಆ ಸ್ವಇಚ್ಛೆಯನ್ನು ದುರುಪಯೋಗ ಪಡಿಸಿ ಅವನು ಭೌತಿಕ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಬಹುದು. Right? He can forget Krishna because of his minute free will and try to enjoy this material world. So that is the fault. So ಯಾವಾಗ ಆತ್ಮ ಈ ಭೌತಿಕ ವಸ್ತುಗಳನ್ನ ಭೋಗಿಸೋದಕ್ಕೆ ಇಚ್ಛೆ ಪಡ್ತಾನೋ ಆಗ ಅವನು ತೊಂದರೆಗಳಲ್ಲಿ ಸಿಕ್ಕಾಗ್ತಾನೆ. ಸೊ ಆಗ ಅವನು ನಾನು ಈ ಶರೀರ, ನಾನು ಆತ್ಮ ಅಲ್ಲ ಅಂತ ಭಾವಿಸ್ತಾನೆ. ಆಗ ಅವನ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಭೌತಿಕ ವಿಕೃತಿ ಒಂದು ಆತ್ಮದ ಚೇತನೆಯಲ್ಲಿ ಉಂಟಾದಾಗ ಅವನು ಕಷ್ಟಕ್ಕೆ ಈಡಾಗ್ತಾನೆ. ಸೊ ಅದಕ್ಕೆ ನಾವು ಭಗವದ್ಗೀತೆಯನ್ನು ಓದಿ ಆಧ್ಯಾತ್ಮಿಕ ಚೇತನೆಯನ್ನು ಬೆಳೆಸ್ಕೊಂತ ಇದ್ದೀವಿ. ಆ ಭೌತಿಕ ಚೇತನೆಯನ್ನ ನಷ್ಟ ಮಾಡಿ ನಾವು ಆಧ್ಯಾತ್ಮಿಕ ಚೇತನೆಯನ್ನು ಬೆಳೆಸ್ಕೊಂತ ಇದೀವಿ. ನಾನು ಕೃಷ್ಣನ ದಾಸ, ನಾನು ಕೃಷ್ಣನ ಸೇವೆ ಮಾಡುವುದೇ ಉತ್ತಮವಾದ ಗುರಿ ಅಂತ ನಾವು ತಿಳ್ಕೊಂತ ಇದ್ದೀವಿ. ಸೊ ಈ ರೀತಿ ನಾವು ಬೆಳೆಸ್ಕೊಂತ ಇದ್ರೆ ಈ ಚೇತನೆಯನ್ನ, ಅದು ದೃಢವಾಗಿ ನಮ್ಗೆ ಅರ್ಥ ಆಗತ್ತೆ. ಆಗ ನಮ್ಗೆ ಮತ್ತೆ ಯಾವುದು ಕಷ್ಟ ಬರುವುದಿಲ್ಲ. So soul's desires are divine, but when soul is contaminated with material consciousness, then it becomes materialistic. ಹೇಗೆ ನೀರಿನ ಒಂದು ಬಿಂದು ಆಕಾಶದಿಂದ ಕೆಳಗೆ ಬಿದ್ದಾಗ ಅದು ಕೆಸರಾಗತ್ತೆ. ಸೊ ಅದೇ ರೀತಿ ಆತ್ಮ ಯಾವಾಗ ಭೌತಿಕ ಗುಣಗಳ ಸಂಪರ್ಕದಲ್ಲಿ ಬರ್ತಾನೋ ಅದರ ಚೇತನೆ ಕಲುಷಿತವಾಗುತ್ತೆ. ಮತ್ತೆ ಚಾಂಟಿಂಗ್ ಮಾಡೋದ್ರಿಂದ ಆ ಚೇತನೆ ಮತ್ತೆ ಪರಿಶುದ್ಧವಾಗುತ್ತೆ. ಹೇಗೆ ನೀರನ್ನ ಫಿಲ್ಟರ್ ಮಾಡಿದ್ರೆ ಆ ನೀರು ಮತ್ತೆ ಕ್ಲೀನ್ ಆಗುತ್ತೆ, ಅದೇ ರೀತಿ ಚಾಂಟಿಂಗ್ ಮಾಡೋದ್ರಿಂದ ನಮ್ಮ ಚೇತನೆ ಮತ್ತೆ ಪರಿಶುದ್ಧವಾಗುತ್ತೆ. ಸೊ ಅದಕ್ಕೆ ಚಾಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಓಕೆ, ಪ್ರಭು. ಹರೇ ಕೃಷ್ಣ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ. ಆದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಸತ್ತ ಮನುಷ್ಯ ಮತ್ತೆ ಹುಟ್ತಾನೆ ಅಂತ ಹೇಳ್ತಾರಲ್ಲ. ಸತ್ತದ ಹುಟ್ಟೋದಿದ್ರೆ ಇಷ್ಟು ಪಾಪ್ಯುಲೇಷನ್ ಹೇಗಾಗ್ತಿತ್ತು ಅಂತ, ಸತ್ ಮೇಲೆ ಹುಟ್ಬೇಕಿತ್ತಲ್ವ ಜನ ಅಂತ. ಆಕ್ಚುಲಿ ಬರೀ ಮನುಷ್ಯರು ಮಾತ್ರ ಮನುಷ್ಯರ ಜನ್ಮ ಸಿಗೋದಿಲ್ಲ, ಪ್ರಾಣಿಗಳು ಕೂಡ ಮನುಷ್ಯ ಜನ್ಮಕ್ಕೆ ಬರ್ತಾರೆ ತಾನೆ. ಪ್ರಾಣಿಗಳು ಸತ್ತ ಮೇಲೆ ಕೂಡ ಅವರ ಕರ್ಮದ ಅನುಸಾರವಾಗಿ ಅವರು ಕೂಡ ಜಲಜ ಮತ್ತೆ ಸ್ಥಾವರ, ಗಿಡ ಮರಗಳು, ಕ್ರಿಮಿಕೀಟಗಳು, ಮತ್ತೆ ಪ್ರಾಣಿಗಳು, ಮತ್ತೆ ಮನುಷ್ಯ ಶರೀರ, ಅವು ಕೂಡ ಮನುಷ್ಯ ಶರೀರದಲ್ಲಿ ಬರ್ತಾ ಇರುತ್ತೆ. ಮತ್ತೆ ಕೆಲವೊಂದು ದೇವತೆಗಳು ಕೂಡ ದೇವಲೋಕದಿಂದ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಕೊಂಡ್ ಬರ್ತಾ ಇರ್ತಾರೆ. ಅವರು ಪುಣ್ಯ ಕ್ಷೀಣವಾದಾಗ ಸ್ವರ್ಗಲೋಕದಿಂದನೂ ಕೂಡ ಕೆಳಗೆ ಬರ್ತಾ ಇರ್ತಾರೆ ಜನ. ಸೊ ಕೆಲವರು ಇಲ್ಲಿಂದ ಮೇಲೆ ಹೋಗ್ತಿರ್ತಾರೆ, ಕೆಲವರು ಮೇಲಿಂದ ಕೆಳಗೆ ಬರ್ತಾ ಇರ್ತಾರೆ. ಸೊ ಈ ರೀತಿ ಈ ಚಕ್ರದಲ್ಲಿ ಅವರು ಮುಂದುವರಿತಾನೆ ಇರ್ತಾರೆ, ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ. ಸೊ ಪ್ರಾಣಿಗಳಿಗೆ ಮನುಷ್ಯ ಶರೀರ ಸಿಗ್ತಾ ಇದೆ, ಕೆಲವು ದೇವತೆಗಳಿಗೂ ಕೂಡ ಮತ್ತೆ ಅವರು ಪುಣ್ಯ ಕ್ಷೀಣವಾದಾಗ ಮನುಷ್ಯ ಶರೀರ ಸಿಗುತ್ತೆ. ಅದಕ್ಕೆ ಮನುಷ್ಯ ಜಾತಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕೇವಲ ಮನುಷ್ಯರು ಸತ್ತರೆ ಮತ್ತೆ ಮನುಷ್ಯರ ಶರೀರ ಸಿಗೋದಿಲ್ಲ, ಅನ್ಯ ಯೋನಿಗಳಿಂದಲೂ ಕೂಡ ಮನುಷ್ಯ ಶರೀರಕ್ಕೆ ಪ್ರಮೋಷನ್ ಸಿಗುತ್ತೆ. ಹಾಗಾದ್ರೆ ಗಿಡ ಸಸ್ಯಗಳು ಜೀವ ಇದೆ, ಅದನ್ನ ಇದೆ. ಎಸ್, ಹಾಗಿದ್ರೆ ನಾವು ಸದೇ ತಿನ್ನೋದ್ರಲ್ಲಿ ಪಾಪ ಇರ್ಬೋದಲ್ವಾ ಗುರುಗಳೇ? ಇದೆ, ಪಾಪ ಇದೆ. ಇವನ್ ಸಸ್ಯಾಹಾರಿಯಲ್ಲೂ ಪಾಪ ಇದೆ, ಸಸ್ಯಾಹಾರಿಯಲ್ಲೂ ಪಾಪ ಇದೆ, ಆದ್ರೆ ಕಡಿಮೆ ಮಾತ್ರದ ಪಾಪ. ಅದೇ ಪ್ರಾಣಿಗಳಲ್ಲಿ ಚೇತನ ತುಂಬಾ ಇದೆ. ನೀವು ಯಾವ್ದಾದ್ರು ಸಸಿಯನ್ನ ಕಟ್ ಮಾಡಿದ್ರೆ ಅದು ಅಳೋದಿಲ್ಲ, ಅದ್ರಲ್ಲಿ ರಕ್ತ ಬರೋದಿಲ್ಲ, ಯಾಕಂದ್ರೆ ಅದರಲ್ಲಿ ಚೇತನ ತುಂಬಾ ಸಂಕುಚಿತವಾಗಿದೆ, ಅಂದ್ರೆ ಕವರ್ಡ್ ಆಗಿದೆ. ಸೊ 5 ಪ್ರಕಾರದ ಚೇತನಗಳಿದೆ: ಸಂಕುಚಿತ, ಮುಕುಲಿತ, ದೆನ್ ವಿಕಸಿತ, ಪ್ರಫುಲ್ಲಿತ, ವಿಕಸಿತ, ಪೂರ್ಣ ವಿಕಸಿತ, 5 ಪ್ರಕಾರದ ಚೇತನಗಳು. ಸಂಕುಚಿತ ಅಂದ್ರೆ ಕವರ್ಡ್ ಚೇತನ,
ಸೊ ಪ್ರಾಣಿ ಇದು ಗಿಡ ಮರಗಳಿಗೆ ಅದಕ್ಕೆ ಚೇತನ ಇಲ್ಲ, ತುಂಬಾ ಚೇತನ ಇದೆ ಆದ್ರೆ ತುಂಬಾ ಸಂಕುಚಿತವಾಗಿದೆ. ಅದಕ್ಕೆ ಕಡಿದ್ರು ಏನೂ ಆಗೋದಿಲ್ಲ, ನೋವಾಗೋದಿಲ್ಲ. ಆದರೆ ಚೇತನ ಇದೆ, ಯಾಕಂದ್ರೆ ಅದು ಬೆಳೀತಾ ಇದೆ, ಅದು ಹಣ್ಣುಗಳನ್ನು ಕೊಡ್ತಾ ಇದೆ, ಹೊಸ ಎಲೆಗಳನ್ನು ಸೃಷ್ಟಿ ಮಾಡುತ್ತೆ, ಬೆಳೀತಾ ಇದೆ. ಅದಕ್ಕೆ ಚೇತನ ಇದೆ. ಸೂರ್ಯನ ಕಿರಣಗಳ ತರ ಅದು ಆ ಕಡೆ ಅದು ಬಗ್ಗುತ್ತೆ, ಚೇತನ ಇದೆ. ಕೆಲವೊಂದು ಇದು ಟಚ್ ಮಿ ನಾಟ್ ಅಂತ ಇರುತ್ತಲ್ಲ, ಟಚ್ ಮಿ ನಾಟ್, ಅದಕ್ಕೆ ಏನಂತಾರೆ ಕನ್ನಡದಲ್ಲಿ, ಒಂದು ಅದಕ್ಕೆ ಟಚ್ ಮಾಡಿದ ತಕ್ಷಣ ಅದು ಮುಚ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಚೇತನ ಇದೆ, ಆದ್ರೆ ಕಡಿಮೆ ಮಾತ್ರದ ಚೇತನ. ಅದೇ ಪ್ರಾಣಿಗಳಲ್ಲಿ ಚೇತನ ವಿಕಸಿತವಾಗಿದೆ. ಸೊ ಅದಕ್ಕೆ ಕಟ್ ಮಾಡಿದ್ರೆ ನೋವಾಗುತ್ತೆ, ಅಳುತ್ತೆ, ಕೂಗಾಡುತ್ತೆ. ಸೊ ಅದಕ್ಕೆ ಅದೇ ಪ್ರಾಣಿಗಳನ್ನು ತಿನ್ಬಾರ್ದು ನಾವು, ಯಾಕಂದ್ರೆ ಅಲ್ಲಿ ಕರ್ಮ ಹೆಚ್ಚಿದೆ, ಅವ್ರಿಗೆ ನೋವಾಗುತ್ತೆ. ಸೊ ಆದಷ್ಟು ಕಡಿಮೆ ನೋವನ್ನು ಕೊಟ್ಟು ನಾವು ನಮ್ಮ ಜೀವನವನ್ನು ನಿರ್ವಹಿಸಬೇಕು. ಆದ್ರೆ ಬರೀ ಹಣ್ಣನ್ನ ತಿನ್ನಿ, ಎಲೆಯನ್ನು ತಿನ್ನಿ, ಹಣ್ಣು ಎಲೆಯನ್ನು ತಿನ್ನೋದ್ರಿಂದ ಗಿಡ ಸಾಯೋದಿಲ್ಲ, ರೈಟ್? ಸೊ ಕೆಲವೊಂದು ಸಾಧುಗಳು, ಹಿಮಾಲಯದಲ್ಲಿ ಇರುವಂತಹ ಸಾಧುಗಳೆಲ್ಲ ಈ ರೀತಿ ಅವ್ರು ಜೀವನ ಮಾಡ್ತಾರೆ. ಕೇವಲ ಹಣ್ಣನ್ನು ತಗೊಂತಾರೆ ಅಥವಾ ಕೆಳಗೆ ಬಿದ್ದಿದ್ದನ್ನ ತಗೊಂತಾರೆ, ಆ ರೀತಿ ಜೀವನ ಮಾಡ್ತಾರೆ. ಆದಷ್ಟು ಕಡಿಮೆ ನೋವನ್ನು ಕೊಡ್ತಾರೆ ಪ್ರಾಣಿಗಳಿಗೆ ಅಥವಾ ಗಿಡಗಳು ಕೂಡ. ಅದಾಗದೇ ಇದ್ರೆ ಅಟ್ಲೀಸ್ಟ್ ಸಸ್ಯಾಹಾರಿ ಆಗಿರ್ಬೋದು, ಧಾನ್ಯಗಳನ್ನ, ಪಲ್ಯಗಳನ್ನ, ಕಾಯಿಗಳನ್ನ ತಿನ್ಬೋದು. ಅದೇ ಪ್ರಾಣಿಗಳನ್ನ ತಿಂದ್ರೆ ಹೆಚ್ಚು ನೋವಾಗುತ್ತೆ, ಹೆಚ್ಚು ಕರ್ಮ ಕೂಡ ಬರುತ್ತೆ. ಸೊ ಅದಕ್ಕೆ ಅಹಸ್ತಾನಿ ಸಹಸ್ತಾನಾಂ ಅಪಾದಾನಿ ಚತುಷ್ಪದಂ ಫಲ್ಗುಣಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ. ಶ್ರೀಮದ್ ಭಾಗವತದ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾರದ ಮುನಿಗಳು ಹೇಳ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜಿಗೆ, ಜೀವೋ ಜೀವಸ್ಯ ಜೀವನಂ. ಒಂದು ಜೀವಾತ್ಮ ಈ ಶರೀರವನ್ನ ಮೇಂಟೈನ್ ಮಾಡೋದಕ್ಕೆ ಇನ್ನೊಂದು ಜೀವಾತ್ಮವನ್ನು ತಿನ್ಬೇಕು, ಆ ರೀತಿ ಒಂದು ನಿಯಮನೇ ಇದೆ. ಸೊ ಮನುಷ್ಯರು ಸಸ್ಯಾಹಾರಿಯನ್ನ ತಿನ್ಬೇಕು, ಅದು ನಮಗೆ ನಿಗದಿತವಾದಂತ, ಅಂದ್ರೆ ನಮ್ಗೋಸ್ಕರ ಇಟ್ಟಿರುವಂತ ಒಂದು ಆಹಾರ. ಓಕೆ, ಹುಲಿಗೆ ಯಾವ ಆಹಾರ? ಹುಲಿಗೆ ಕಾಡು ಪ್ರಾಣಿಗಳು, ಜಿಂಕೆ ಮತ್ತೆ ಮೊಲಗಳು ಅದನ್ನು ತಿನ್ನುತ್ತೆ, ಅದು ಅದಕ್ಕೆ ನಿಗದಿತವಾದಂತ ಆಹಾರ. ಸೊ ಹುಲಿ, ಸಿಂಹ ಎಂದು ಧಾನ್ಯಗಳನ್ನು ತಿನ್ನಲ್ಲ, ರೈಟ್? ಅದು ನಮ್ಮ ಆಹಾರವನ್ನು ಮುಟ್ಟೋದಿಲ್ಲ. ಆದ್ರೆ ಮನುಷ್ಯ ಎಲ್ಲವನ್ನು ತಿಂತಾನೆ, ಅದು ತಪ್ಪು. ಸೊ ನಮಗೆ ರಿಸರ್ವ್ ಆಗಿರುವಂತಹ ಆಹಾರವನ್ನು ನಾವು ತಿನ್ಬೇಕು. ಸೊ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಂ ಭಕ್ತಿ ಉಪರ್ಥಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರ ಅಂದ್ರೆ ಎಲೆಗಳು ಅಥವಾ ಸಸಿಗಳನ್ನ ಅರ್ಪಣೆ ಮಾಡಿ, ಪುಷ್ಪಂ ಹೂಗಳನ್ನ, ಫಲಂ ಹಣ್ಣುಗಳನ್ನ, ತೋಯಂ ಅಂದ್ರೆ ನೀರು. ಸೊ ಈ ರೀತಿಯಾದ ಸಸ್ಯಾಹಾರಿ ಪದಾರ್ಥಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ ಅದನ್ನ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬಹುದು. ಸೊ ನಾವು ಸಸ್ಯಾಹಾರಿ ಆಹಾರವನ್ನ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಅದರಲ್ಲಿ ಇರುವಂತ ಎಲ್ಲ ಕರ್ಮಗಳನ್ನ ಕೃಷ್ಣ ತೆಗೆದು ನಮಗೆ ಕರ್ಮ ಫ್ರೀ, ಕರ್ಮ ಇಲ್ಲದೆ ಇರುವಂತಹ ಶುದ್ಧವಾದ ಒಂದು ಪವಿತ್ರವಾದ ಪ್ರಸಾದವನ್ನ ನಮಗೆ ಕೊಡ್ತಾರೆ. ಸೊ ಪ್ರಸಾದ ತಿನ್ನೋದ್ರಿಂದ ಯಾವುದೇ ಕರ್ಮ ಇಲ್ಲ. ಅದಕ್ಕೆ ನಾವು ಆದಷ್ಟು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಪ್ರಯತ್ನ ಪಡಬೇಕು. ಸೊ ನಿಮ್ಮ ಮನೆಯಲ್ಲಿ ಒಂದು ಸಪರೇಟ್ ಒಂದು ಪ್ಲೇಟ್ ಇಡಿ, ಆ ಪ್ಲೇಟ್ ಅಲ್ಲಿ ನೀವು ಡೈಲಿ ಏನ್ ಮಾಡ್ತೀರೋ ಅದನ್ನೇ ಕೃಷ್ಣನಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಸೊ ಪ್ರಸಾದ ಅರ್ಪಣೆ ಮಾಡ್ಬೇಕು, ಭೋಗ ಅರ್ಪಣೆ ಮಾಡ್ಬೇಕಾದ್ರೆ ನೀವು ತುಳಸಿ ಎಲೆನ ಇಟ್ಟು ಕೃಷ್ಣನಿಗೆ ಅರ್ಪಣೆ ಮಾಡಿ. ಸೊ ಅದರಿಂದ ಕರ್ಮ ನಾಶವಾಗುತ್ತೆ. ಯಜ್ಞಾಶಿಷ್ಟ ಸಿನಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ಏತೆ ತ್ವಗಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನನಗೆ ಯಜ್ಞದ ರೂಪದಲ್ಲಿ ಭೋಗವನ್ನು ಅರ್ಪಣೆ ಮಾಡಿ ಸ್ವೀಕರಿಸ್ತಾರೋ ಅವರು ಶುದ್ಧರಾಗ್ತಾರೆ, ಪರಿಶುದ್ಧರಾಗ್ತಾರೆ. ಭುಂಜತೆ ಅಗಂ ಪಾಪ, ಎಲ್ಲ ಪಾಪವನ್ನ ಅವರು ಕಳ್ಕೊಂತಾರೆ, ನಷ್ಟವಾಗುತ್ತೆ. ಆದ್ರೆ ಯಾರು ತಮ್ಮ ಕಾರಣಕ್ಕೆ, ತಮ್ಮ ಸುಖಕ್ಕಾಗಿ, ಟೇಸ್ಟ್ಗಾಗಿ ಅವರು ಅಡಿಗೆ ಮಾಡ್ಕೊಂಡು ನನಗೆ ಅರ್ಪಣೆ ಮಾಡದೆ ತಿಂತಾರೋ ಅವರು ಪಾಪವನ್ನು ತಿಂತಾ ಇದ್ದಾರೆ ಅಂತ. ಭುಂಜತೆ ತ್ವಗಂ ಪಾಪ ಯೇ ಪಚಂತಿ ಆತ್ಮ ಕಾರಣಾತ್. ಓಕೆ, ಸೊ ಈ ರೀತಿ ಇದು ವಿಶ್ಲೇಷಣೆ ನಿಮ್ಮ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ ಈಗ ಈ ವಿಷಯ? ಹಾ ಪ್ರಭು, ಆದ್ರೂ ಇನ್ನೂ ಡೌಟ್ ಇದೆ. ಏನ್ ಡೌಟ್ ಇದೆ? ಅಲ್ಲ, ಈಗ ನಾವು ಸಸ್ಯದಲ್ಲಿ ಜೀವ ಇದೆ ಅಂದಾಗ ಪಾರ್ಥೇನಿಯಂ ಇರುತ್ತೆ, ಅದು ನಮ್ಮ ಮನೆ ಪಕ್ಕ ಬೆಳೆದಿದ್ರೆ ನಾವು ಕಿತ್ತಾಕ್ತಿವಿ, ಅದಕ್ಕೂ ಜೀವ ಇದೆ. ಭಗವಂತ ಪಾರ್ಥೇನಿಯಂ ಆಗಿ ಅದಕ್ಕೆ ಜೀವ ತಾಳ್ಲಿಕ್ಕೆ ಕೊಟ್ಟಿದ್ದಾನೆ. ಸೊ ಅದನ್ನ ಕಿತ್ತದಾಗ ಅದರಿಂದ ಪಾಪ ಹರಡ್ತಾ ಹೋಗುತ್ತೆ ಅಂತ. ಇದೆ, ಅದಕ್ಕೂ ಕರ್ಮ ಸಿಗುತ್ತೆ.
ಅಂದ್ರೆ ಅತಿ ಕಡಿಮೆ ಮಾತ್ರದ ಕರ್ಮ. ಸೊ ನಾವು ಕಂಪ್ಲೀಟ್ ಕರ್ಮ ಫ್ರೀ ಜೀವನ ನಡೆಸೋದು ಕಷ್ಟ. ಸೊ ಆದಷ್ಟು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಆ ಕರ್ಮಗಳು ತಂತಾನೆ ಅದು ದಟ್ ವಿಲ್ ಬಿ ಟೇಕನ್ ಕೇರ್. ರೈಟ್. ನೀವು ನಡೀತಾ ಇದ್ದೀರಾ, ನೀವು ಕೂತಿದ್ದೀರಾ, ಸೊ ನಡೀತಾ ಎಷ್ಟೊಂದು ಇರುವೆಗಳ ಮೇಲೆ ಕಾಲಿಡ್ಬೋದು, ನಮ್ಗೆ ಗೊತ್ತಾಗೋದಿಲ್ಲ ಸಹ. ಕಾರ್ ಓಡಿಸ್ತೀವಿ, ಕಾರ್ ಕೆಳಗಡೆ ಏನ್ ಬರುತ್ತೆ, ಎಷ್ಟೊಂದು ಜೀವಾಣುಗಳು ಸತ್ತೋಗ್ತಾ ಇರುತ್ತೆ. ಬೆಂಕಿ ಅಡಿಗೆ ಮಾಡಕ್ಕೆ ಬೆಂಕಿ ಹಚ್ತೀವಿ, ಅಲ್ಲಿ ಎಷ್ಟೋ ಇದು ಸತ್ತೋಗುತ್ತೆ. ಸೊ ಈ ರೀತಿ ನಾವು ಪಾಪವನ್ನ ಮಾಡದೆ ಇರೋಕ್ಕಾಗಲ್ಲ, ಅನಿವಾರ್ಯವಾಗಿ ಪಾಪ ಆಗುತ್ತೆ. ಓಕೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಆಲ್ವೇಸ್ ರಿಮೆಂಬರ್ ಮೀ, ಸತತವಾಗಿ ನನ್ನ ಧ್ಯಾನವನ್ನು ಮಾಡ್ತಾ ಇರು, ಆಗ ಈ ಎಲ್ಲ ಕರ್ಮಗಳು ನಿನ್ಗೆ ತಟ್ಟೋದಿಲ್ಲ ಅಂತ. ಸೊ ವಿ ಶುಡ್ ಫೋಕಸ್ ಮೋರ್ ಆನ್ ರಿಮೆಂಬರಿಂಗ್ ಕೃಷ್ಣ. ಕೃಷ್ಣನನ್ನ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಹೆಚ್ಚು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಕಾನ್ಶಿಯಸ್ಲಿ ನಾವು ಪಾಪವನ್ನು ಮಾಡಬಾರ್ದು, ಪ್ರಜ್ಞೆಯಿಂದ ಪಾಪವನ್ನು ಮಾಡಬಾರ್ದು. ಅನಿವಾರ್ಯವಾಗಿ ಆದ ಪಾಪಗಳನ್ನ ಕೃಷ್ಣ ನೋಡ್ಕೊಂತಾನೆ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಕೆಲವರು ಹೇಳ್ತಾರೆ ಕೃಷ್ಣನಿಗೆ ರೂಪ ಇಲ್ಲ ಎನ್ನುತ್ತಾರೆ. ಅವನು ನಿರಾಕಾರ, ಅವನಿಗೆ ರೂಪ ಇದೆ ಎಂದು, ಅವನಿಗೆ ರೂಪ ಇದೆ ಎಂದು ನಾವು ಯಾವ ಆಧಾರದಲ್ಲಿ ಹೇಳ್ಬೋದು? ಕೃಷ್ಣನ್ ಹೇಳ್ತಾನಲ್ಲ ನನಗೆ ರೂಪ ಇದೆ ಅಂತ. 12ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಮಯ್ಯಾವೇಶ ಮನೋಯೇಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧೆಯೋಪರ ಯೋಪೇತ ತೇಮೆ ಯುಕ್ತತಮಾಮತಃ. ಸೊ ಕೃಷ್ಣನ ಯಾರು ನನ್ನ ರೂಪವನ್ನು ಉಪಾಸನೆ ಮಾಡ್ತಾರೋ ಅವರು ಶ್ರೇಷ್ಠವಾದವರು ಅಂತ. ಅವಜಾನಂತಿ ಮಾಮೋಡ ಮಾನುಷಿಂತನು ಮಾಶ್ರಿತ ಪರಂ ಭಾವ ಮಜಾನಂತೋ ಮಮ ಭೂತ ಮಹೇಶ್ವರಂ. ಯಾರು ಮೂಢರಿದಾರೋ ಅವರು ನನಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ನಾನು ಮನುಷ್ಯನ ರೂಪದಲ್ಲಿ ಬಂದಾಗ ನಾನು ಸಾಧಾರಣ ವ್ಯಕ್ತಿ ಅಂತ ಭಾವಿಸ್ತಾರೆ. ಈ ರೀತಿ ಕೃಷ್ಣನೇ ಹೇಳ್ತಾ ಇದ್ದಾನೆ ನನಗೆ ರೂಪ ಇದೆ ಅಂತ. ಶ್ಯಾಮಂ ತ್ರಿಭಂಗ ಲಲಿತಂ. ಸೊ ಅವರು ಶ್ಯಾಮ ವರ್ಣದವರು, ತ್ರಿಭಂಗ ಲಲಿತ, 3 ಭಂಗದಲ್ಲಿ ನಿಂತಿದ್ದಾರೆ, ಕೊಡಲು ನುಗ್ತಾ ಇದ್ದಾರೆ. ಸೊ ಸುಂದರವಾದ ಒಂದು ರೂಪ ಅವರಿಗಿದೆ. ಯಾರು ರೂಪ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಮೂಢರು ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಸೊ ನಿಮ್ಗೆ ರೂಪ ಇದ್ದಾರೆ, ರೈಟ್? ಲಾಜಿಕಲಿ ನೋಡೋಣ, ನನ್ಗೂ ರೂಪ ಇದೆ, ನಿನ್ಗೂ ರೂಪ ಇದೆ, ಎಲ್ಲರಿಗೂ ರೂಪ ಇದೆ. ನಿಮ್ಮ ಕೋಣೆಯಲ್ಲಿ, ನಿಮ್ಮ ರೂಮಲ್ಲಿ ಇರುವಂತ ಎಲ್ಲಾ ವಸ್ತುಗಳಿಗೂ ರೂಪ ಇದೆ, ಆಕಾರ ಇದೆ. ಈ ಜಗತ್ತಿಗೆ ಆಕಾರ ಇದೆ, ಈ ಪೃಥ್ವಿಗೆ ಒಂದು ಆಕಾರ ಇದೆ, ಸೂರ್ಯನಿಗೆ ಆಕಾರ ಇದೆ, ಎಲ್ಲರಿಗೂ ಆಕಾರ ಇದೆ. ಸೊ ಇದರ ಸೃಷ್ಟಿಕರ್ತನಿಗೆ ಆಕಾರ ಇಲ್ವಾ? ಯಾರಿಂದ ಎಲ್ಲ ಆಕಾರಗಳು ಬಂದಿದೆ, ಎಲ್ಲ ರೂಪಗಳು ಬಂದಿದೆ, ಅವರಲ್ಲಿ ರೂಪ ಇಲ್ವಾ? ಸೊ ಅವರಲ್ಲೂ ರೂಪ ಇದೆ. ಸೊ ಇಫ್ ಯು ಸೇ ಗಾಡ್ ಇಸ್ ಫಾರ್ಮ್ಲೆಸ್, ದೆನ್ ಈಸ್ ಇನ್ಕಂಪ್ಲೀಟ್. ದೇವರಿಗೆ ರೂಪ ಇಲ್ಲ ಅಂತಂದ್ರೆ ಅವರು ಅಪೂರ್ಣರಾಗ್ತಾರೆ. ಆದ್ರೆ ಕೃಷ್ಣ ಪೂರ್ಣ. ಪೂರ್ಣಂ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಕೃಷ್ಣ ಪೂರ್ಣ, ಅವನಲ್ಲಿ ಸಂಪೂರ್ಣ ರೂಪನೂ ಇರುತ್ತೆ, ನಿರಾಕಾರನೂ ಇರುತ್ತೆ. ಸೊ ಕೃಷ್ಣನಲ್ಲಿ ಎರಡೂ ಇದೆ. ಹೇಗೆ ಸೂರ್ಯನ ಕಿರಣಗಳು ನಿರಾಕಾರ ಮತ್ತೆ ಸೂರ್ಯ ಗ್ರಹ ಅದಕ್ಕೆ ಆಕಾರ ಇದೆ, ಅದೇ ರೀತಿ ಕೃಷ್ಣನಿಗೂ ಕೂಡ ವೈಯಕ್ತಿಕವಾಗಿ ಶ್ಯಾಮ ಸುಂದರನ ರೂಪ ಇದೆ, ಆದರೆ ಅವನ ಶರೀರದಿಂದ ಬರುವ ಪ್ರಕಾಶ ಅದು ನಿರಾಕಾರವಾಗಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ವದಂತಿ ತತ್ತತ್ವವಿದ ತತ್ವ ವಿಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೀತಿ ಭಗವಾನ್ ಇತಿ ಶಬ್ದತೆ. ಸೊ ಕೃಷ್ಣನಿಗೆ ಬ್ರಹ್ಮನ್ ರೂಪ ಇದೆ, ಪರಮಾತ್ಮ ರೂಪ ಇದೆ, ಮತ್ತೆ ಭಗವಾನ್ ರೂಪ ಕೂಡ ಇದೆ. ಸೊ ಈ ಕೃಷ್ಣನಲ್ಲಿ ಎರಡೂ ಇದೆ, ಆದರೆ ರೂಪ ಶ್ರೇಷ್ಠವಾದದ್ದು. ಅವನ ವ್ಯಕ್ತಿ ರೂಪದಿಂದ ಇಡೀ ಬ್ರಹ್ಮಜ್ಯೋತಿ ಕೂಡ ಬರ್ತಾ ಇದೆ. ಸೊ ಆ ರೀತಿ ನಾವು ಇನ್ನೊಬ್ಬರಿಗೆ ಹೇಳ್ಬೋದು, ಎಲ್ಲದಕ್ಕೂ ಆಕಾರ ಇದ್ರೆ ಕೃಷ್ಣನಿಗೆ ಯಾಕೆ ಆಕಾರ ಇಲ್ಲ ಅಂತ, ಸೃಷ್ಟಿಕರ್ತನಿಗೆ ಯಾಕೆ ಆಕಾರ ಇಲ್ಲ? ಅವನಿಗೆ ಆಕಾರ ಇಲ್ಲ ಅಂತ ಹೇಳಿದ್ರೆ ಅವನು ಅಪೂರ್ಣನಾಗ್ತಾನೆ, ಅವ್ರು ದೇವರಾಗೋದಿಲ್ಲ. ಸೊ ದೇವರಲ್ಲಿ ಎರಡೂ ಇರಬೇಕು, ಆಗ ಮಾತ್ರ ಅವ್ನು ಕಂಪ್ಲೀಟ್ ಆಗ್ತಾರೆ. ಓಕೆ, ಸೊ ಪ್ರಶ್ನೆಗಳು ಮುಗಿತ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ ಬಂತು, ಸಸ್ಯಗಳಲ್ಲೂ ಆತ್ಮ ಇದೆ, ಅದನ್ನು ತಿನ್ನುತ್ತೇವಲ್ಲ ಪ್ರಭು, ಇದು ಪರವಾಗಿಲ್ವಾ? ಸೊ ಸಸ್ಯಗಳು ನಮಗೆ ನಿಗದಿತವಾದ ಆಹಾರ, ಅದನ್ನು ತಿನ್ಬೇಕು, ಇಲ್ಲಾಂದ್ರೆ ನೀವು ಜೀವನ ಮಾಡಕ್ಕಾಗಲ್ಲ. ಸೊ ಆದ್ರೆ ಕೃಷ್ಣ ಹೇಳ್ತಾನೆ, ಓಕೆ ಸಸ್ಯಗಳನ್ನ ಅಡಿಗೆ ಮಾಡುವಾಗ ಅದಕ್ಕೆ ನೋವಾಗುತ್ತೆ, ಅದು ಪಾಪ ಕರ್ಮ ಇದೆ, ಆದರೆ ಅದನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಆ ಪಾಪ ಕರ್ಮಗಳು ಕೂಡ ದೂರ ಆಗುತ್ತೆ. ಸೊ ಆದಷ್ಟು ನಾವು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಪ್ರಯತ್ನ ಪಡಬೇಕು. ಜನರಲಿ ಎಲ್ಲ ಹಬ್ಬಗಳಲ್ಲಿ ನೈವೇದ್ಯ ಮಾಡ್ತೀವಿ, ರೈಟ್? ಆದ್ರೆ ಹಬ್ಬಗಳಲ್ಲಿ ಮಾತ್ರ ಯಾಕೆ, ಪ್ರತಿದಿನ ನೈವೇದ್ಯ ಮಾಡ್ಬೋದು, ಆಗ ಪ್ರತಿದಿನ ನಾವು ಪ್ರಸಾದವನ್ನು ಸ್ವೀಕರಿಸಬಹುದು. ಸೊ ಹೆಚ್ಚಿನ ಸಮಯ ತಗೊಳ್ಳಿ. ಅಡಿಗೆ ಮಾಡುವಾಗ ನೀವು ಶುದ್ಧವಾಗಿ ಮಾಡಿ, ಆದರೆ ಅಡಿಗೆ ಮಾಡಬೇಕಾದ್ರೆ ನೀವು ಟೇಸ್ಟ್ ಮಾಡಬೇಡಿ,
ಅಡಿಗೆ ಮಾಡಿದ ನಂತರ ಒಂದು ಸಪ್ರೇಟ್ ಪ್ಲೇಟ್ ಅಲ್ಲಿ ಒಂದು ಇಟ್ಟು ತುಳಸಿ ಹಾಕಿ ಒಂದು 5 ನಿಮಿಷ ದೇವರಿಗೆ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಕೃಷ್ಣ ಅದನ್ನು ಸ್ವೀಕರಿಸುವಂತ ನಂತರ ಎಲ್ಲರಿಗೂ ಹಂಚ್ಬೋದು. ಅದೇ ಪ್ರಸಾದ. ಓಕೆ, ಹರೇ ಕೃಷ್ಣ. ಸೊ ತುಂಬಾ ಧನ್ಯವಾದ. ಸೊ ಈಗ ಈ ಸೆಷನ್ ಇಲ್ಲೇ ಮುಗಿಸೋಣ. ಸೊ ಮುಂದಿನ ಡೇಟು ನಾನು ತಿಳಿಸ್ತೀನಿ. ಮೋಸ್ಟ್ಲಿ ಥರ್ಸ್ಡೇ ಬೆಳಿಗ್ಗೆ ಮಾಡ್ಬೋದು ಅಥವಾ ವೆಡ್ನೆಸ್ಡೇ ಬೆಳಿಗ್ಗೆ ಮಾಡ್ಬೋದು ಈ ಸೆಷನ್, ಪ್ರಶ್ನೋತ್ತರ ಸೆಷನ್. ಈ ವಾರ ಮತ್ತೆ ಫ್ರೈಡೇ ಮಾಡೋಕ್ಕಾಗಲ್ಲ, ಮೋಸ್ಟ್ ನೆಕ್ಸ್ಟ್ ಮಂಡೇನೆ ಮಾಡೋದು. ಈ ವಾರ ಬರೀ ಇನ್ನೊಂದು ಮಾತ್ರ ಸೆಷನ್ ಇರುತ್ತೆ, ವೆಡ್ನೆಸ್ಡೇ ಮಾರ್ನಿಂಗ್. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭು.